ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸ್ವಾಮಿಗಳು ಅಪಾರವಾದ ಉಪಕಾರವನ್ನು ಗ್ರಂಥರಚನೆಯ ಮೂಲಕ ಮಾಡಿದ್ದಾರೆ. ಅದಲ್ಲದೆ ರಾಯರು ಯಾರಿಗೆ ಗೊತ್ತಿಲ್ಲ, ಸೂರ್ಯ ಎಷ್ಟು ಜಗತ್ತಿಗೆ ಹೇಗೆ ಗೊತ್ತೋ ಹಾಗೆ ರಾಘವೇಂದ್ರ ಸ್ವಾಮಿಗಳೆಂಬ ಸೂರ್ಯರೂ ಹೌದು, ಚಂದ್ರರೂ ಹೌದು. ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರ, ತಂಪನ್ನು ಕೊಡುವ ಚಂದ್ರರು. ಅಂತಹ ಮಹಾನುಭಾವರು ವೇಣುಗೋಪಾಲ ಅನ್ನುವ ಅಂಕಿತದಲ್ಲಿ ಒಂದು ಕೃತಿಯನ್ನು, ಧೀರ ವೇಣುಗೋಪಾಲ ಅಂಥೇಳಿ, ಇನ್ನೊಂದು ಸುಂದರವಾದ ವಾಯುದೇವರ ಬಗ್ಗೆ ಸುಳಾದಿಯನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಅವರು ಪ್ರಾತಃಸಂಕಲ್ಪ ಗದ್ಯ ಅಂತ ತುಂಬ ಸುಂದರವಾದ ವಾಯುದೇವರ ಹಾಗೂ ವಾಯುದೇವರ ಅಂತರ್ಯಾಮಿಯಾದ ಶ್ರೀರಾಮಚಂದ್ರನ ಚಿಂತನೆಯನ್ನು ಮಾಡುವ ಗದ್ಯವನ್ನು ಮಾಡಿಕೊಟ್ಟಿದ್ದಾರೆ. ವಾಯುದೇವರ ಬಗ್ಗೆ ಎಷ್ಟು ಹಾಡಿ ಹೊಗಳಿದರೂ ಅವರಿಗೆ ತೃಪ್ತಿ ಕಡಿಮೆ. ಆದ್ದರಿಂದ ಮಹಾನುಭಾವರು ಒಂದು ಸುಂದರವಾದ ಸುಳಾದಿಯನ್ನು ಮಾಡಿಕೊಟ್ಟಿದ್ದಾರೆ, ವಾಯುದೇವರ ಸುಳಾದಿ. ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಆ ಸುಳಾದಿಯ ಚಿಂತನೆಯನ್ನು ಯಥಾಮತಿಯಾಗಿ ನಡೆಸುವ. ಅದು ಹೀಗೆ ಶುರುವಾಗತ್ತೆ ಧ್ರುವತಾಳದಲ್ಲಿ. ಮರುತ ನಿನ್ನಯ ಮಹಿಮೆ ಪರಿಪರಿಯಿಂದ ತಿಳಿದು ಚರಿಸಿದ ಮನುಜನಿಗೆ ದುರಿತ ಬಾಧೆಗಳ್ಯಾಕೆ, ಸರಸಿ ಜಾಸನ ಸಮ ಸಿರಿದೇವಿ ಗುರುವೆಂದು ಪರತತ್ವ ಹರಿಯನುತ ನಿರುತ ವಂದಿಸಿ ಅಖಿಲ ಭರಿತನಾಗಿಪ್ಪೆ ಜಗದಿ ಅರಸಿ ಭಾರತಿ ಸಹಿತ ಹೊರಗಿದ್ದನ ವರ್ಣವದೊಳಗೆ ಜೀವರ ಬೀಜ ಸರಿ ಬಂದ ವ್ಯಾಪಾರದಿ ಆಡಿಸುವೆ ಜಡ ಜೀವರನು ಪುರಹರ ಮೊದಲಾಗಿ ತೃಣಜೀವ ಕಡೆಯಾಗಿ ಅರಿಯರು ಒಂದು ಕಾರ್ಯ ಗುರುವೇ ನಿನ್ನ ಹೊರತು ಹೊರಗೆ ಗೊಂಬೆಗಳ ತೋರಿ ಒಳಗೆ ಥರಥರದಿ ನೀನು ಇರುವೆ ಸರ್ವರಿಗೆ ಆಧಾರ ರೂಪದಿ ಅತಿ ಸ್ಥಿರ ಭಕುತಿಯಿಂದ ಹರಿಯಾಧೇನಿಸೂತ ಮಿರುಗುವ ಪ್ರಭೆ ನಿನ್ನದು ಒದರುವ ಧ್ವನಿ ನಿನ್ನದು ಬರುವ ಹೋಗುವ ವ್ಯಾಪಾರ ನಿನ್ನದು ದೇವ ಭರದಿ ಶರಧಿಯ ಶಯನ ಸಿರಿವೇಣು ಗೋಪಾಲರೇಯ ಪರಮ ಹರುಷದಿ ಲೀಲ ತೋರುವ ನಿನ್ನೋಳಿದ್ದು. ಇದು ಧ್ರುವತಾಳದಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಿದ ಒಂದು ಭಾಗ. ಏನು ಅದ್ಭುತವಾದ ವಾಯುದೇವರ ಮಹಿಮೆಯನ್ನು ಪುಟ್ಟದಾಗಿ ಅವರು ಚೊಕ್ಕವಾಗಿ ಸಂಗ್ರಹ ಮಾಡಿಕೊಡ್ತಾರೆ ಅಂದರೆ, ರಾಘವೇಂದ್ರ ಸ್ವಾಮಿಗಳ ಒಂದು ದೊಡ್ಡ ಅವರದೇ ಆದ ಒಂದು ಕೊಡುಗೆ ಅಂದರೆ ತುಂಬ ವಿಚಾರವನ್ನು ಚಿಕ್ಕದಾಗಿ ತಿಳಿಸುವ ಅದ್ಭುತವಾದ ಕಲೆ ಅವರಲ್ಲಿ ಮೈಗೂಡಿಸಿಕೊಂಡಂತಹ ಮಹಾನುಭಾವರು ದೇವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಬಂದದ್ದು. ಮರುತ ನಿನ್ನ ಮಹಿಮೆ ಪರಿಪರಿಯಿಂದ ತಿಳಿದು, ಹೇ ಮರುತ ಮುಖ್ಯಪ್ರಾಣನೇ, ನಿನ್ನ ಮಹಿಮೆಯನ್ನು ಬೇರೆ ಬೇರೆ ರೀತಿಯಿಂದ ಅಂದರೆ ವೇದಗಳಲ್ಲಿ ಹೇಳಿದ ವಾಯುದೇವರ ಮಹಿಮೆ ಹಾಗೂ ಸ್ಮೃತಿ ಗ್ರಂಥಗಳಲ್ಲಿ ಪೌರುಷೇಯ ಗ್ರಂಥ ಅಪೌರುಷೇಯ ಗ್ರಂಥಗಳಲ್ಲಿ ಹೇಳಿದ ನಿನ್ನ ಮಹಿಮೆಯನ್ನು ತಿಳಿದು ಚರಿಸಿದ ಮನುಜನಿಗೆ ಚರಗತಿಭಕ್ಷಣಯೋ ಅಂತ. ಚರ ಅಂದರೆ ತಿಳಿಯೋದು, ಅದನ್ನು ಒಂದು ರೀತಿ ಆಸ್ವಾದನೆ ಮಾಡೋದು ಅಂತಾನು ಇಟ್ಕೊಳ್ಬೋದು. ಅದನ್ನು ಕಿವಿಯಿಂದ ಕುಡಿಬೇಕಂತೆ, ವಾಯುದೇವರ ಮಹಿಮೆಯನ್ನು ಕುಡಿಬೇಕಂತೆ. ಸುಮಧ್ವ ವಿಜಯದಲ್ಲಿ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರ ತಂದೆ ಒಮ್ಮೆ ಅವರ ದರ್ಶನಕ್ಕೆ ಬಂದಾಗ ಅವರ ಬಾಯಿಂದ ಬಂದಂತಹ ಅದ್ಭುತವಾದ ವಾಣಿಯನ್ನು ಕಿವಿಯಿಂದ ಕುಡಿದ್ರು. ಅವರ ಮುಖದಲ್ಲಿರುವಂತಹ ಸೌಂದರ್ಯವನ್ನು ಕಣ್ಣಿಂದ ಕುಡಿದ್ರು ಅಂತ ಹೇತೋ ಕುತಶ್ಚಿದ್ವಿಮನೀಕೃತೋಪ್ಯೋ ಗುಣಾಬ್ಧಿಲುಬ್ಧ ಸುಜನ ಪ್ರಸೀದತಿ ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ವ್ಯಯಂ
ವಿದ್ಯಾಸುಧಾಂ ಚಾಸ್ಯವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ಕಿವಿ ಎಂಬ ಪಾತ್ರೆಯಲ್ಲಿ ಭಗವಂತನ ವಾಯುದೇವರ ವಾರ್ತೆ ಎಂಬ ಅಮೃತವನ್ನು ತುಂಬಿಕೊಂಡರೆ ಒಂದಲ್ಲ ಒಂದು ದಿವಸ ನಿಜವಾದ ಮೋಕ್ಷಕ್ಕೆ ಹೋಗಬಹುದಂತೆ. ಹಾಗಾಗಿ ಪರಿಪರಿಯಿಂದ ತಿಳಿದು ಚರಿಸಿದ ಮನುಜನಿಗೆ ದುರಿತ ಬಾಧೆಗಳ್ಯಾಕೆ? ವಾಯುದೇವರ ಮಹಿಮೆಯನ್ನು ತಿಳಿದವನಿಗೆ ಇನ್ಯಾವ ದುರಿತ? ತುಂಬ ಪ್ರಸಿದ್ಧವಾದ ಪದ್ಯ ನಾವು ಕೇಳಿದಿದ್ದೇವಲ್ಲ, ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಅಂಜಿಕಿನ್ಯಾತ ಕಯ್ಯ ಅಂತ ಒಂದು, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಅವನ ಸ್ಮರಣೆ ಮಾಡಿದರೆ ಬಾಧೆ ಇಲ್ಲ. ಇನ್ನು ಅವನನ್ನು ಚೆನ್ನಾಗಿ ತಿಳಿದಾಗೆ ಎಲ್ಲಿಂದ ಬಾಧೆ? ನೀನು ಯಾರು ಅಂದರೆ ಸರಸಿಜಾಸನ ಸಮ, ಬ್ರಹ್ಮದೇವರ ಪದವಿಗೆ ಬರುವವರು ವಾಯುದೇವರು ಆದದ್ದರಿಂದ ವಾಯುದೇವರೇ ಬ್ರಹ್ಮರು ಅಂತ. ಮುಂದೆ ಭಾವಿಬ್ರಹ್ಮರು ನೀವು, ಮುಂದೆ ಬ್ರಹ್ಮ ಪದವಿಯನ್ನು ಅಲಂಕರಿಸುವರು. ಆದ್ದರಿಂದ ಸರಸಿಜಾಸನ ಸಮ, ಸರಸಿಜಾಸನ ಅಂದರೆ ಬ್ರಹ್ಮದೇವರಿಗೆ ನೀವು ಸಮ. ಸಿರಿದೇವಿ ಗುರುವೆಂದು, ಲಕ್ಷ್ಮೀದೇವಿಯೇ ನಮಗೆ ಗುರುಗಳು ಅಂತ ಹೇಳ್ತೀರಿ, ಅಂದರೆ ನಿಮ್ಮ ಮೇಲಿರುವ ನಿಯಾಮಕಳು. ಪರತತ್ವ ಯಾವುದು ಅಂದರೆ ಭಗವಂತನೇ ಪರತತ್ವ. ಶ್ರೇಷ್ಠವಾದ ತತ್ವ ಯಾವುದು ಅಂದರೆ ಭಗವಂತ. ಅವನನ್ನು ತಿಳಿದರೆ ತತ್ವಜ್ಞಾನ ಆಯಿತು ಅಂತ. ಜಗತ್ತಿನಲ್ಲಿ ಬೇರೆ ಬೇರೆ ಪದಾರ್ಥಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬಹುದು, ಸರಿಯಾದ ತಿಳುವಳಿಕೆಯೇ ಇರಬಹುದು, ಆದರೆ ತತ್ವಜ್ಞಾನಿ ಅನ್ಲಿಕ್ಕಾಗೋದಿಲ್ಲ. ತತ್ವ ಅಂದರೆ ದೇವರು. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರ ತತ್ವ, ಅನಾರೋಪಿತಂ ತತ್ವಂ ಅಂತ ಹೀಗೂ ಹೇಳ್ತಾರೆ. ಯಾವುದು ವಾಸ್ತವವೋ ಅದು ತತ್ವ. ವಾಸ್ತವನಾದ ಭಗವಂತನನ್ನು ನೀನು ಚೆನ್ನಾಗಿ ತಿಳಿದವನು. ನಿರುತ ವಂದಿಸಿ ಅಖಿಲ ಭರಿತನಾಗಿಪ್ಪೆ ಜಗದಿ. ಅವನನ್ನು ನಿರಂತರ ವಂದಿಸ್ತಿ. ವದಿ ಅಭಿವಾದನ ಸ್ತುತ್ಯೋಹೋ ಅಂತ. ಬರೀ ನಮಸ್ಕಾರ ಮಾಡ್ತಾ ಕೂತಿರೋದಲ್ಲ, ಅವರ ಸ್ತೋತ್ರವನ್ನು ಮಾಡ್ತಾರೆ. ಅವರ ಸ್ತೋತ್ರವನ್ನು 10 ಜನಕ್ಕೆ ಹೇಳಿಕೊಡ್ತಾರೆ. ಒಟ್ಟು ಭಗವಂತನ ಮಹಿಮೆಯನ್ನು ಅರಿತು ಅವನಿಗೆ ಭಕ್ತಿಯಿಂದ ಬಾಗುವಿಕೆ ನಿನ್ನಲ್ಲಿ ಉಂಟು. ನೀನು ಅಖಿಲ ಭರಿತನಾಗಿಪ್ಪೆ ಜಗದಿ, ಎಲ್ಲವನ್ನ ಧಾರಣೆ ಮಾಡದವನು ನೀನಾಗಿದೆ. ನಿನ್ನ ಅರಸಿ ಭಾರತೀ ದೇವಿ, ವಾಯುದೇವರ ಪತ್ನಿ ಭಾರತಿ ಸಹಿತ ನೀನು ಹೊರಗಿದ್ದ ನವಾರ್ಣವದೊಳಗೆ ಜೀವರ ಬೀಜ. ನೀನು ಏನು ಮಾಡ್ತಿ? ನವಾರ್ಣವ ಏನಂದರೆ ನಮ್ಮ ಬ್ರಹ್ಮಾಂಡಕ್ಕೆ 10 ಆವರಣಗಳು ಇದೆ, ಅಲ್ಲೆಲ್ಲ ನೀನು ವ್ಯಾಪ್ತನಾಗಿದೆ. ನೀನು ವಾಯುದೇವ ಬಹಳ ದೊಡ್ಡವನು ನೀನು. ಜೀವರ ಬೀಜ ಸರಿಬಂದ ವ್ಯಾಪಾರದಿ ಆಡಿಸುವೆ. ನೀನು ಜೀವರನ್ನು ನೀನು ಚೆನ್ನಾಗಿ ಆಡಿಸ್ತಿ. ಹೀಗೊಂದು ಹೇಳ್ತಾರೆ ಚತುರ್ಥ ಸ್ಕಂದ ಭಾಗವತದಲ್ಲಿ. ಜೀವ ಬೀಜ ಇದ್ದಂತೆ. ಜೀವನನ್ನು ಬಿತ್ತುವ ಭೂಮಿ ಯಾವುದು ಅಂದರೆ ಲಿಂಗದೇಹ ಅನ್ನೋ ಭೂಮಿಯಲ್ಲಿ ಜೀವನನ್ನು ಬಿತ್ತಿರ್ತಾನೆ ಅಂತ ಪ್ರಾಚೀನ ಬರಿಹಿ ಅನ್ನುವ ಋಷಿ, ಆ ಪ್ರಾಚೀನ ಬರಿಹಿ ಅನ್ನುವ ಇದನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಚೇತಸರು ಅಂತ ಪ್ರಾಚೀನ ಬರಿಹಿ ಎನ್ನುವ ಋಷಿಗಳಿಗೆ 10 ಜನ ಮಕ್ಕಳು. ಆ ಮಕ್ಕಳಿಗೆ ನಾರದರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅವರು ಕೇಳಿದ್ದು ಭೂಮಿಯ ಅಂತ್ಯ ಯಾವುದು ಗೊತ್ತಾ ಅಂತ. ಅದಕ್ಕೆ ಈ ಉತ್ತರವನ್ನು ಕೊಡ್ತಾರೆ. ಭೂಶಬ್ದ ವಾಚ್ಯವಾದದ್ದು ಲಿಂಗದೇಹ. ಆ ಲಿಂಗದೇಹದಲ್ಲಿ ಅನಾದಿ ಕಾಲದಿಂದ ಭಗವಂತ ಜೀವನನ್ನು ಬೀಜದಂತೆ ಬಿತ್ತಿದ್ದಾನೆ. ಅದರ ಭಂಗ ಮಾಡಿಕೊಳ್ಳೋದು, ಲಿಂಗದೇಹವನ್ನು ದೂರ ಮಾಡಿಕೊಂಡ್ರೆ ಅದು ಸಂಸಾರ ಮುಗೀತು ಅಂತ. ಎಲ್ಲಿವರೆಗೂ ಲಿಂಗದೇಹ, ಆ ಲಿಂಗದೇಹ ಅನಾದಿಯಾದ ಅಜ್ಞಾನಾದಿಗಳಿಗೆ ಆಶ್ರಯ ಆಗಿರುತ್ತೆ. ಆ ಅನಾದಿ ಅಜ್ಞಾನ ಎಲ್ಲಿವರೆಗೂ ನಮಗೆ ಇರುತ್ತೋ ಅಲ್ಲಿವರೆಗೂ ನಮಗೆ ಸಂಸಾರ ಇದ್ದೇ ಇರುತ್ತೆ. ಸಂಸಾರ ಹೋಗಬೇಕು ಅಂದರೆ ಲಿಂಗದೇಹ ಭಂಗ ಆಗಬೇಕು. ಆ ಲಿಂಗದೇಹವೆಂಬ ಮಣ್ಣಿನಲ್ಲಿ ಜೀವನನ್ನು ಬೀಜದಂತೆ ದೇವರು ಬಿತ್ತಿದ್ದಾನೆ ಅಂತ ಅಲ್ಲಿ ಹೇಳಿದ ಪ್ರಮೇಯವನ್ನು, ಜೀವರ ಬೀಜ ಸರಿ ಒಂದ ವ್ಯಾಪಾರದಿ, ಒಂದು ರೀತಿ ಬೀಜದಂತಿರುವ ಜೀವರನ್ನು ನೀನು ಏನು ಮಾಡ್ತಿ? ಅವರವರ ಯೋಗ್ಯತೆಗೆ ತಕ್ಕಂತೆ ವ್ಯಾಪಾರವನ್ನು ಮಾಡಿಸ್ತಿ. ಅವರಿಂದ ಕ್ರಿಯಾದಿಗಳನ್ನು ಮಾಡಿಸಿ ಆಡಿಸುವೆ. ಜಡ ಜೀವರು ಪುರಹರ ಮೊದಲಾಗಿ ನೀನು ಜಡವನ್ನು ಆಡಿಸ್ತಿ. ಜಡವನ್ನು ಆಡಿಸೋದು ಅಂದರೆ ಅದರ ಗುಣಧರ್ಮವನ್ನು ಅದಕ್ಕೆ ಕೊಡೋದು. ಜೀವರನು ಪುರಹರ ಮೊದಲಾಗಿ. ಯಾರದು ಪುರಹರ? ವಾಯುದೇವರ ಕೈ ಕೆಳಗೆ ಬರುವಂತಹ ಯಾವ್ಯಾವ ಜೀವರು? ಭಾರತಿಯಿಂದ ಆರಂಭ ಮಾಡಿಕೊಂಡು ಪುರಹರ ಅಂತಂದರೆ ಮಹರುದ್ರದೇವರು ತ್ರಿಪುರರನ್ನು
ಸಂಹಾರ ಮಾಡಿದಂಥ ತ್ರಿಪುರಾಂತಕನಾದಂತಹ ಮಹಾರುದ್ರದೇವರೇ ಮೊದಲಾದ ಎಲ್ಲ ಜೀವರಿಂದ ಆರಂಭ ಮಾಡಿಕೊಂಡು ತೃಣಜೀವರ ಪರ್ಯಂತ ಆ ಹುಲ್ಲು ಅದರಲ್ಲೂ ಒಂದು ಜೀವ ಇದೆ, ಅಲ್ಲಿವರೆಗೂ ಅರಿಯರು ಒಂದು ಕಾರ್ಯ. ಅವರು ಏನಾದರೂ ಕಾರ್ಯವನ್ನು ಮಾಡಬೇಕಾದರೆ ಸ್ವತಂತ್ರವಾಗಿ ಅವರು ಮಾಡಲಿಕ್ಕಾಗೋದಿಲ್ಲ, ನೀನು ಒಳಗೆ ನಿಂತು ಮಾಡಿಸಿದರೆ ಉಂಟು. ಅದಕ್ಕೆ ಮುಖ್ಯ ಪ್ರಾಣದೇವರಿಗೆ ಪ್ರಾಣ ಅಂತ ಕರೆದದ್ದು. ಅನಚೇಷ್ಟಾಯಾಮ್ ಅಂತಾನೆ ಅದರ ಅರ್ಥ. ಅನ ಅಂದರೆ ಚೇಷ್ಟೆ, ಪ್ರಾಣ ಅಂದರೆ ಸುಂದರವಾದ ಚೇಷ್ಟೆ ಮಾಡುವವರು ಆದದ್ದರಿಂದ ಪ್ರಾಣ ಅಂತ ನಿಮಗೆ ಹೆಸರು. ಹೀಗಾಗಿ ತೃಣಜೀವ ಕಡೆಯಾಗಿ ಅರಿಯರು ಒಂದು ಕಾರ್ಯ, ಗುರುವೇ ನಿನ್ನ ಹೊರತು, ನಿನ್ನನ್ನು ಬಿಟ್ಟು ಅವರು ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ವಾ? ನಮ್ಮ ದೇಹದಲ್ಲಿ ನಮ್ಮ ಆಟ ಎಲ್ಲಿವರೆಗೂ? ಒಳಗೆ ಪ್ರಾಣದೇವರಿರೋವರೆಗೂ. ಪ್ರಾಣದೇವರು ಹೋಗಿ ಆದ ಮೇಲೆ ಏನು ಆಟ? ಯಾವ ಇಂದ್ರಿಯಗಳು ಯಾರು ಕೆಲಸ ಮಾಡೋದಿಲ್ಲ. ಅವನು ಹೋದ ಅಂತ ವ್ಯವಹಾರಕ್ಕೆ ವಿಷಯರಾಗ್ತೇವೆ. ಹಾಗಾಗಿ ಅದನ್ನೇ ನಮ್ಮ ರಾಘವೇಂದ್ರ ಸ್ವಾಮಿಗಳಂತಾರೆ, ಗುರುವೇ ನಿನ್ನ ಹೊರತು ಹೊರಗೆ ಗೊಂಬೆಗಳ ತೋರಿ, ಒಳಗೆ ಥರಥರದಿ ನೀನು ಇರುವೆ ಸರ್ವರಿಗೆ. ನೀನು ಎಲ್ಲರ ಒಳಗೆ ಬೇರೆ ಬೇರೆ ರೀತಿಯಿಂದ ಇದ್ದು, ಅಂದರೆ ಅವರವರ ಕರ್ಮ ಅವರವರ ಯೋಗ್ಯತೆಯ ಅನುಗುಣವಾಗಿ ನೀನು ಒಳಗೆ ಇದ್ದು ಆಧಾರ ರೂಪದೇ ಅತಿ ಸ್ಥಿರ ಭಕುತಿಯಿಂದ ಈ ದೇಹ ನಿಂತಿರೋದೇ ನಿನ್ನ ಮೇಲೆ, ನೀನೇ ಆಧಾರ ಸ್ತಂಭನಾಗಿ ಇದೆ. ನೀನು ಒಳಗಿಲ್ಲ ಅಂತಾದರೆ ಏನೂ ಇಲ್ಲ. ಅವನಿದ್ದರೆ ದಾಸರು ಬೇರೆ ಬೇರೆ ಪದಪದ್ಯಗಳನ್ನು ಹೇಳಿದ್ದಾರೆ. ಪರಿಸರ ನೀನಿರೆ ಹರಿತ ನಿಪ್ಪನು ಇರದಿರೆ ತಾನಿರನು, ಕರಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸೆ ಕರುಣಿಸುವ, ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆನ ಜಗದೊಳಗೆ. ನೀನಲ್ಲದೆ ಇನ್ಯಾರು ನಮ್ಮನ್ನು ಕಾಯುವವರು? ನೀನು ಒಳಗೆ ನಿಂತು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೆ. ಆಧಾರವೇ ನೀನು. ಸ್ಥಿರ ಭಕುತಿಯಿಂದ ನೀನೇನು ಮಾಡ್ತಾ ಇದ್ದಿ? ಅಲ್ಲಿ ಜೀವರಲ್ಲಿ ಇದ್ದು ಸ್ಥಿರವಾದ ಭಕ್ತಿಯಿಂದ ದೇವರನ್ನು ಹರಿಯ ಧೇನಿಸುತ್ತ ಮಿರುಗುವ ಪ್ರಭೆ ನಿನ್ನದು. ಒಳ್ಳೆ ಮಿಂಚಿನಂತೆ ಹೊಳೆಯುವ ಕಾಂತಿ ಮುಖ್ಯ ಪ್ರಾಣ ದೇವರದು. ಉದ್ದದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ, ಅವರ ಧ್ಯಾನ ಶ್ಲೋಕದಲ್ಲಿ ಅದೇ ಬರುತ್ತೆ. ಉದ್ಯದ್ರವಿ ಪ್ರಕರ ಸನ್ನಿಭಂ, ಹೊಳೆಯುತ್ತಿರುವ ಸೂರ್ಯನ, ಉದಯಿಸುತ್ತಿರುವ ಸೂರ್ಯನ ಪ್ರಕಾಶವನ್ನು ಮೀರುವಂಥ ಅದ್ಭುತವಾದ ಕಾಂತಿ ಉಳ್ಳವರು. ಪ್ರಕರ ಅಚ್ಯುತಾಂಕೆ ಶ್ವಾಸೀನಂ. ಏನು ಭಾಗ್ಯ ರೀ! ನಾವೆಲ್ಲ ಟೇಬಲ್ ಮೇಲೋ ಚೇರ್ ಮೇಲೋ ಕೂತ್ರೆ ವಾಯುದೇವರು ಕೂಡೋದು ಅವರಪ್ಪನ ತೊಡೆಯ ಮೇಲೆ ಕೂತಿರ್ತಾರಂತೆ. ಏನು ಒಮ್ಮೆ ದೇವರ ದರ್ಶನ ಆಗೋದು ಭಾಗ್ಯ. ಅಂದರೆ ಅವರ ಧ್ಯಾನ ಶ್ಲೋಕವನ್ನು ಹೀಗೆ ಮಾಡಿ ಅಂತಾರೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಶ್ವಾಸೀನಮಸ್ಯ ನುತಿ ನಿತ್ಯ ವಚ ಪ್ರವೃತ್ತಿಂ ಧ್ಯಾಯದ್ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟ ತನುಮುನ್ನತ ಕರ್ಮಶಕ್ತಿಂ. ದೇವರ ತೊಡೆಯ ಮೇಲೆ ಸದಾ ಕುಳಿತಿರುವಂತಹ ದೊಡ್ಡ ಭಾಗ್ಯ. ಅದನ್ನೇ ಅಂತಾರೆ, ಹರಯ್ಯ ಧೇನಿಸುತ್ತ ಮಿರುಗುವ ಪ್ರಭೆ ನಿನ್ನದು, ಒದರುವ ಧ್ವನಿ ನಿನ್ನದು. ಭಗವಂತ ನಮ್ಮಿಂದ ಏನಾದರೂ ಒಂದಿಷ್ಟು ಮಂತ್ರಸ್ತೋತ್ರ ಅಥವಾ ಯಾವುದೋ ಒಂದು ವಾಯ್ಸು, ಕಡೆಗೆ ಇನ್ನೊಬ್ಬರನ್ನು ಬೈಲಿಕ್ಕಾಗಲು ಜೋರಾಗಿ ವಾಯ್ಸ್ ಬರುತ್ತಲ್ಲ, ಅದು ನಿನ್ನದು. ಅಂದರೆ ಸರ್ವಸ್ವವು ನಿನ್ನದು. ಅದು ಆಧಾರ ಸ್ತಂಭ ಹೇಗೆ ಅನ್ನೋದರ ವಿವರಣೆಯನ್ನು ಕೊಡ್ತಿದ್ದಾರೆ. ನಿನ್ನಲ್ಲಿ ನಡೆಯುವ ಎಲ್ಲ ವ್ಯಾಪಾರಾದಿಗಳು, ಬರೀ ಮಾತಲ್ಲ, ನೋಡುವಿಕೆ, ಕೇಳುವಿಕೆ, ತಿನ್ನುವಿಕೆ, ಉಣ್ಣುವಿಕೆ ಎಲ್ಲವೂ ಮುಖ್ಯ ಪ್ರಾಣದೇವರು ನೆಲೆಸಿ ಆ ತತ್ವಾಭಿಮಾನಿಗಳ ದೇವತೆಗಳ ಮುಖಾಂತರ ಮಾಡಿಸಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಒದರುವ ಧ್ವನಿ ನಿನ್ನದು, ಬರುವ ಹೋಗುವ ವ್ಯಾಪಾರ ನಿನ್ನದು, ಓಡಾಟ ಹಾರಾಟ ಚೀರಾಟ ಕೂಗಾಟ ಎಲ್ಲವೂ ನಿಂದೆ. ವ್ಯಾಪಾರ ನಿನ್ನದು ದೇವ. ಈ ದೇಹದಲ್ಲಿ ಏನೇ ಕೆಲಸ ನಡೀತಾ ಇದ್ದರೆ ಅದು ನಿನ್ನದು. ನೀನಿರೋವರೆಗೂ ಕೆಲಸ, ಇಲ್ಲ ಅಂದರೆ ಆಮೇಲೆ ಕಸ ಅಷ್ಟೆ. ಹಾಗಾಗಿ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಅಂದ್ರಲ್ಲ. ಹೀಗಾಗಿ ವ್ಯಾಪಾರ ನಿನ್ನದು ದೇವ. ಭರದಿ ಶರಧಿಯನ ಸಿರಿ ವೇಣುಗೋಪಾಲರೇಯ ಪರಮಹರುಷದಿ ಲೀಲಾ ತೋರುವ ನಿನ್ನೊಳಗಿದ್ದು. ವಿಚಿತ್ರ ಅಂದರೆ, ಹಾಗಾದರೆ ನೀನು ಮಾಡ್ತೀಯಲ್ಲ, ನಿನಗ್ಯಾರಾದರೂ ಇದ್ದಾರಾ? ಇಷ್ಟೆಲ್ಲ ಅನಂತ ಜೀವರಾಶಿಗಳಲ್ಲಿದ್ದು ಅವರ ವ್ಯಾಪಾರವನ್ನು ಮಾಡಿಸುವ ನಿನಗ್ಯಾರಾದರೂ ಇದ್ದಾರ? ಬಾಸ್ ಇದಾನೆ ಅಂತಾರೆ. ಯಾರು? ರಾಘವೇಂದ್ರ ಸ್ವಾಮಿಗಳಂತಾರೆ, ಸಿರಿ ವೇಣುಗೋಪಾಲರೇಯ. ಆ ವೇಣುಗೋಪಾಲ ವಿಠಲ ಭಗವಂತ ವೇಣುಗೋಪಾಲ ನಿನ್ನಲ್ಲಿ ಇದ್ದು ಪರಮಹರುಷದಿ ಲೀಲಾ ತೋರುವ ನಿನ್ನೊಳಿದ್ದು. ವಿಶೇಷವಾಗಿ ನಿನ್ನಲ್ಲಿ ಇದ್ದು ಭಗವಂತ ಅನೇಕ ಲೀಲೆಗಳನ್ನು ಅವನು ಮಾಡಿಸ್ತಾನೆ. ವಿಶೇಷ ಏನು ಗೊತ್ತಾ? ಅವನು ಮಾಡಿಸ್ತಾನೆ ಅನ್ನುವ ಎಚ್ಚರ ನಿನಗೆ ಸದಾ ಇದೆ.
ಅನ್ನೋದಕ್ಕೆ ನಿನಗೆ ಸಂಸಾರ ಇದ್ದೂ ಇಲ್ಲದಂತೆ, ಲಿಂಗದೇಹ ಇದ್ದೂ ಇಲ್ಲದಂತೆ, ದಗ್ಧ ಪಟಾಯಮಾನವತೆ ಅಂತಾರೆ, ಸುಟ್ಟ ಕರಕಲು ಬಟ್ಟೆಯಂತೆ ಅಂತ. ನಮಗೆ ನಮ್ಮೊಳಗೆ ನಿಂತು ಆಡಿಸುವವನು ದೇವರು, ಮುಖ್ಯ ಪ್ರಾಣದೇವರ ಮುಖಾಂತರ. ಆದರೆ ಆ ಎಚ್ಚರಿಕೆ ನಮಗಿಲ್ಲ. ನಾನೇ ಮಾಡಿದೆ, ನಾನೇ ನೋಡಿದ್ದು, ನಾನೇ ತುಂಬ ಶಾರ್ಪು, ನನ್ನ ಕಣ್ಣು ತುಂಬ ಶಾರ್ಪು, ನನ್ನ ಕಿವಿ ಶಾರ್ಪು, ಅದಕ್ಕೆ ಮುಖ್ಯ ಪ್ರಾಣದೇವರಂತಾರೆ ಅದಕ್ಕೆ ನಿನಗೆ ಬಂಧನ ಅಂತ. ನನಗೆ ಅದಿಲ್ಲ, ನಮ್ಮಪ್ಪ ನನ್ನಲ್ಲಿ ನಿಂತು ಎಲ್ಲ ಮಾಡಿಸ್ತಾನೆ. ಈ ಯಾವುದೇ ಸಂದರ್ಭದಲ್ಲಿ ಕೇಳಿ, ಮುಖ್ಯ ಪ್ರಾಣದೇವರ ಅವತಾರಗಳಲ್ಲಿ ನಾವು ನೋಡ್ತೇವೆ. ಇದೇ ಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡಿದಾಗ ರಾವಣ ಕೇಳ್ದ, ನೀನು ಯಾರು, ಎಲ್ಲಿಂದ ಬಂದೆ? ಎಷ್ಟು ಹೇಳ್ಬೋದಾಗಿತ್ತು ರೀ? ಏನೂ ಹೇಳಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ. ಎಲ್ಲವನ್ನ ಮಾಡುವ ಸಾಮರ್ಥ್ಯ ಇರುವ ರಾಮನ ದಾಸ ನಾನು, ರಾಮನ ದೂತ. ಛಲವ್ಯಾಕೋ ನಿನಗಿಷ್ಟು ಎಲೆ ಕೋಡಗನೆ, ನೆಲ ಯಾವುದೇಳೋ ನಿನ್ನ ಒಡೆಯ ಹೆಸರನ್ನೇ, ಬಲವಂತ ರಾಮರ ಭಂಡ ಬಂದೇಹನ ಹಲವು ಮಾತ್ಯಾತಕೋ ಹನುಮನು ನಾನು. ಇದು ವಾಯುದೇವರು ಕೊಟ್ಟ ಉತ್ತರ. ಇನ್ನು ಮಧ್ವರಾದಾಗ ಅನಾಯಾಸವಾಗಿ ನದಿಯನ್ನು ದಾಟಿಬಿಟ್ಟು ಅವರು ಅನೇಕ ಜನ ತುರುಷ್ಕರಾಜರ ದೂತರು ತಡೆದರು. ಅವರೊಟ್ಟಿಗೆ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಿಸಿ ಬಂದಾಗ ರಾಜ ಕೇಳ್ತಾನೆ, ಅಪ್ಲವ ದೇವ ನದಿ ತರಣಂತೆ ಹಂತಕ ತಂಚ ಚಿಕೀರ್ಷಸಿ ಕಿಂ ತಂ ನಿಗದಂತಮಿತಿ ಪ್ರಭೃತಿ ಹಸ್ಮಾಹ ಮಹಾ ಪುರುಷೋತ್ತಮ ದಾಸಃ. ಅಲ್ಲ ಸ್ವಾಮಿ, ನಮ್ಮ ದೂತರು ನಿಮಗೇನು ಮಾಡಲಿಲ್ವಾ? ಯಮಭಟೈರಿವನ ಆಸಿಭಹಿಂಸಿತ, ಯಮದೂತರಕ್ಕಿನ್ನ ಅತ್ತತ್ತ ಅವರು ನಿಮ್ಗೆ ಹೊಡೆದು ಬಡ್ದು ಏನೂ ಮಾಡಲಿಲ್ಲ. ಅಲ್ಲ, ನೀವೊಬ್ಬರೇ ಅಲ್ಲ, ನಿಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಬಂದ್ರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಏನು ಹೇಳಬೇಕ್ರಿ? 4 ಜನರನ್ನು ನಾವು ಕರೆದುಕೊಂಡು ಬಂದು ಅವರಿಗೆಲ್ಲ ವ್ಯವಸ್ಥೆ ಮಾಡಿದಾಗ ನಮಗೊಂದು ಹೆಮ್ಮೆ ಇರುತ್ತೆ. ನೋಡಿದ್ಯೋ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ಕಷ್ಟ ಹೌದು, ಆದರೆ ಮಾಡಿದಾಗ ಮನುಷ್ಯನಿಗೆ ತುಂಬ ಹೆಮ್ಮೆ ಇರುತ್ತೆ. ಆದ್ದರಿಂದ ನಾವು ಮತ್ತೆ ಫೇಲ್ ಆಗಿಬಿಡ್ತೇವೆ. ಇದು ದೇವರು ಮಾಡಿಸ್ದ ಅನ್ನೋ ನೀನು ಪೂರ್ಣ ಪಾಸ್ ಆಗ್ತಿ, ನಾನೇ ಅನ್ಕೋ ಸಮಸ್ಯೆ ಆಗತ್ತೆ. ಮುಖ್ಯ ಪ್ರಾಣದೇವರನ್ನು ನೋಡು ಅಂತಾರೆ. ನಾನು ಮಾಡಿದ್ದಲ್ಲಪ್ಪ ಇದೆಲ್ಲ, ಮತ್ತಾರು ಮಾಡಿದ್ದು? ನಮ್ಮಪ್ಪ ತಿಮ್ಮಪ್ಪ ಇದ್ದಾನಲ್ಲ, ಅವನು ನನ್ನೊಳಗಿದ್ದಾನೆ, ಅವನು ಮಾಡಿಸ್ದ. ನಾನೇನ ಮಾಡಿವೇನೋ? ಎಲ್ಲವನ್ನ ಅವನು ಮಾಡೋದು. ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ. ಅವನ ಅನುಗ್ರಹದಿಂದ ನನ್ನಲ್ಲಿ ಇದು ಆಯ್ತು. ಇದು ತುಂಬ ಒಳ್ಳೆಯ ಮಾತು, ಮುಖ್ಯ ಪ್ರಾಣದೇವರು ಆಡುವಂತಹ ಮಾತದು. ಹಾಗಾಗಿ ಪರಮಹರುಷದಿ ಲೀಲಾ ತೋರುವ ನಿನ್ನೊಳಿದ್ದು, ನಿನ್ನಲ್ಲಿ ಇದ್ದು ಭಗವಂತ ವಿಶೇಷವಾಗಿ ಎಲ್ಲ ಲೀಲೆಗಳನ್ನು ಅವನೇ ತೋರಿಸ್ತಾನೆ. ಇನ್ನು ಮಟ್ಟತಾಳದಲ್ಲಿ ಸುಂದರವಾದ ಮತ್ತೊಂದು ವಿಶೇಷವನ್ನು ವರ್ಣನೆ ಮಾಡ್ಯಾರೆ. ಅಖಿಲಾಗಮ ವೇದ್ಯ ಅಖಿಲಾಗಮ ಸ್ತುತ್ಯ ಅಖಿಲಾಗಮ ನಿಗಮ ವ್ಯಾಪೂತ ದೇವನೇ, ಅಖಿಲರೊಳಗೆ ನಿಂದು ಸಕಲ ಕಾರ್ಯಗಳೆಲ್ಲ ಅಕುಟಿಲ ನೀನಾಗಿ ಮಾಡಿಸಿ ಮೋದದಿಂದ, ಯುಕುತಿಯಿಂದ ಜಗವ ಅತಿಶಯವ ತಿಳಿದು ಲಕುಮಿಯನು ನೀನು ಕಾಣುವೆ ಸರ್ವದ. ಭಕುತರೊಳಗೆ ನಿನ್ನ ತುತಿಸಬಲ್ಲವರಾರು, ಭಕುತಿಗಭಿಮಾನಿ ಭಾರತಿಗಳವಲ್ಲ. ಭ್ರಕುಟಿ ವಂದಿತ ನೀನು ವೇಣುಗೋಪಾಲನ, ಪ್ರಕಟದಿ ಬಲ್ಲದ್ದು ಅರಿಯರು ಉಳಿದದ್ದು. ಮಟ್ಟೆತಾಳದಲ್ಲಿ ತುಂಬ ಸುಂದರವಾಗಿ ವಾಯುದೇವರನ್ನು ಆಕಾರ ಪ್ರಾಸದಿಂದ ಒಂದು ಮಾಡಿದ್ದಾರೆ. ಅಖಿಲಾಗಮ ವೇದ್ಯ, ಎಲ್ಲ ವೇದ ವೇದ್ಯ ಅಂತ ಅಲ್ಲ, ಸಮಗ್ರ ವೇದಗಳಿಂದ ತಿಳಿದು ಬರುವವನು ಸಮಗ್ರ ವೇದ ಪ್ರತಿಪಾದ್ಯ ದೇವರಲ್ವಾ ಅಂತ. ಆದರೆ ಇದೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಒಂದು ಸುಂದರವಾದ ಪ್ರಮೇಯವನ್ನು ಹೇಳ್ತಾರೆ. ದೇವರನ್ನೇ ತಿಳಿಸಿಕೊಡುವಂತಹ ಕೆಲವು ಸೂಕ್ತಗಳು, ಪುರುಷ ಸೂಕ್ತ, ವಿಷ್ಣು ಸೂಕ್ತ, ಇನ್ನು ಲಕ್ಷ್ಮೀದೇವಿಯನ್ನು ಮಾತ್ರ ತಿಳಿಸುವ ಕೆಲವು ಸೂಕ್ತಗಳನ್ನು ಬಿಟ್ಟು ಸಕಲ ವೇದಗಳು ನಿನ್ನ ಮಹಿಮೆಯನ್ನು ತಿಳಿಸತ್ತೆ. ಇಷ್ಟು ಮಹಾಮಹಿಮರು ಮುಖ್ಯ ಪ್ರಾಣದೇವರು. ತಾಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ, ಸಂಕ್ಷಿಪ್ನು ವಾಕ್ಯೇ ಮೈಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು ಅಂತ
ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಆಡುವ ಮಾತು. ವೇದ ಪ್ರತಿಪಾದ್ಯರಾದ ವಾಯುದೇವರಲ್ಲಿ ನಾನೆಲ್ಲಿ? ಅವರನ್ನು ನಾನೇನು ಹೊಗಳ್ತೇನೆ? ರಂಗನ ಮುಂದೆ ಸಿಂಗ ಅಂತಾರಲ್ಲ, ಅವರ ಸೌಜನ್ಯವೂ ಹೌದು, ಆದರೆ ವಾಯುದೇವರ ಎತ್ತರ ತುಂಬ ದೊಡ್ಡದು. ಅಖಿಲ ಆಗಮ ವೇದ್ಯರು, ಅಖಿಲಾಗಮ ಸ್ತುತ್ಯರು. ನೀವೇನೆಂದರೆ ಎಲ್ಲ ವೇದಗಳನ್ನು ಬಲ್ಲವರು, ಅನಂತ ವೇದಗಳನ್ನು ಚೆನ್ನಾಗಿ ತಿಳಿದವರು ವಾಯುದೇವರು. ಅದಕ್ಕೆ ಮಾತರಿಶ್ವ ಅಂತ ಅವರನ್ನು ಕರೀತಾರೆ. 7 ಜನ ತಾಯಂದಿರು, ಸಪ್ತಶಿವಾಸು ಮಾತೃಷು. ಅದ್ಯಾವುದು? 4 ವೇದ, ಪಂಚರಾತ್ರ ಆಗಮ, ಇತಿಹಾಸ, ಪುರಾಣ, ಮಹಾಭಾರತ ಹಾಗೂ ಎಲ್ಲ ಪುರಾಣಗಳಲ್ಲಿ ಇವೆಲ್ಲ ತಾಯಿಯಂತೆ. ಅವುಗಳನ್ನು ಚೆನ್ನಾಗಿ ತಿಳಿದು ಅದರಲ್ಲಿ ಈಜಾಡಬಲ್ಲವರು ಆದದ್ದರಿಂದ ಮಾತರಿಶ್ವ ಅಂತ ಕರೀತಾರೆ. ಅದನ್ನೇ ಅಖಿಲಾಗಮ ವೇದ್ಯರು, ಎಲ್ಲ ಶಾಸ್ತ್ರವನ್ನು ಬಲ್ಲವರು, ಸರ್ವಜ್ಞರು. ಅಖಿಲಾಗಮ ಸ್ತುತ್ಯರು, ಎಲ್ಲ ಆಗಮಗಳಿಂದ ನೀವು ಸ್ತುತ್ಯರು, ನೀವು ಪ್ರತಿಪಾದ್ಯರು, ಸ್ತೋತ್ರ ಮಾಡಿಸಿಕೊಳ್ಳುವವರು. ಅಖಿಲಾಗಮ ನಿಗಮ ವ್ಯಾಪೂತ ದೇವನೇ, ಎಲ್ಲ ಆಗಮಗಳಲ್ಲಿ ನಿಗಮಗಳಲ್ಲಿ ವ್ಯಾಪ್ತರಾಗಿ ಇದ್ದೀರಿ. ಅಖಿಲರೊಳಗೆ ನಿಂತು, ಎಲ್ಲ ಚೇತನರಲ್ಲಿ ನಿಂತು ಸಕಲ ಕಾರ್ಯಗಳೆಲ್ಲ ನೀನು ಮಾಡಿಸ್ತಿ. ಕೌಟಿಲ್ಯ ಯಾವುದಿಲ್ಲ, ಕುಟಿಲತೆ ಅಂತಂದರೆ ನಾಟಕ ಇಲ್ಲ, ಅಕುಟಿಲ. ಪರಮಾತ್ಮ ಪ್ರೀತನಾಗಲಿ ಅನ್ನುವ ದೃಷ್ಟಿಯಿಂದ ಎಲ್ಲರಲ್ಲಿ ನಿಂತು ಮಾಡಿಸ್ತೀರಿ. ಮಾಡಿಸಿ ಮೋದದಿಂದ ನೀವು ಅವರ ಕೈಯಲ್ಲಿ ಮಾಡಿಸಿ, ಅನಂತ ಜೀವರಾಶಿಗಳ ಕೈಯಿಂದ ಯುಕುತಿಯಿಂದ ಜಗವ ಅತಿಶಯವ ತಿಳಿದು, ಯುಕುತಿಯಿಂದ ಈ ಜಗತ್ತನ್ನು, ಆ ಜಗತ್ತಿನ ಅತಿಶಯವನ್ನು, ಅಂದರೆ ಈ ಜಗತ್ತು ಜಡವಾದ ಜಗತ್ತಿನಲ್ಲಿ ಆ ಪರಮಾತ್ಮ ಹಾಗೂ ಅವನ ಹೆಂಡತಿ ಲಕ್ಷ್ಮೀದೇವಿ, ಅವಳೇ ಅಲ್ವಾ ಜಗತ್ಕರ್ತಳು, ಜಗತ್ತನ್ನು ನಿರ್ಮಾಣ ಮಾಡೋಳು. ಪ್ರಕೃತಿ ತತ್ವ ಪರಮಾತ್ಮನ ಅಧೀನಳಾಗಿ ಎಲ್ಲ ಮಾಡ್ತಾಳೆ. ಹಾಗಾಗಿ ಈ ಪ್ರಕೃತಿ ತತ್ವವನ್ನು, ಜಗತ್ತನ್ನು ತಿಳಿಯೋದು ಅಂದರೆ ಮುಖ್ಯ ಪ್ರಾಣದೇವರ ದೃಷ್ಟಿಯಲ್ಲಿ ಜಗದಭಿಮಾನಿಯಾದ ಜಗದಂಬೆಯನ್ನು ಕಾಣೋದು. ಎಲ್ಲ ಕಡೆ ಪ್ರಕೃತಿ ಶಬ್ದ ವಾಚ್ಯಳಾದ, ಪ್ರಕೃತಿ ನಿರ್ಮಾತ್ರಳಾದಂತಹ ಲಕ್ಷ್ಮೀದೇವಿಯನ್ನು ಕಾಣ್ತಾರಂತೆ. ಕಾಣುವೆ ಸರ್ವದ ಲಕುಮಿಯನು ನೀನು, ಕಾಣುವೆ ಸರ್ವದ, ಸದಾ ಅವಳನ್ನು ನೋಡ್ತೀನಿ, ನಿನ್ನ ತಾಯಿಯನ್ನು. ಭಕುತರೊಳಗೆ ನಿನ್ನ ಭಕ್ತರಲ್ಲಿ ನಿನ್ನನ್ನು ಸ್ತೋತ್ರ ಯಾರಾದರೂ ಮಾಡಬಹುದಾ? ಇಂಥ ಅದ್ಭುತವಾದ ಯೋಗ್ಯತೆ ಉಳ್ಳ ನಿನ್ನನ್ನು ಆಗೋದಿಲ್ಲ ಅಂತಾರೆ. ಯಾಕೆ? ಭಕ್ತಿಗೆ ಅಭಿಮಾನಿಯಾದವಳು ಭಾರತೀ ದೇವಿ, ಅವಳು ನಿನ್ನ ಹೆಂಡತಿ. ಸದಾ ನಿನ್ನ ಸೇವೆಯನ್ನು ಮಾಡಿದಂತಹ ಭಕ್ತಿಗೆ ಅಭಿಮಾನಿಯಾದ ಆ ಭಾರತೀ ದೇವಿಯೇ ನಿನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾವೇನು ಮಾಡ್ತೀವೋ ಮುಖ್ಯ ಪ್ರಾಣ? ಆದರೂ ನಿನ್ನ ಕರುಣೆ ದೊಡ್ಡದು. ಭ್ರುಕುಟಿ ವಂದಿತ ನೀನು. ಭ್ರುಕುಟಿ ವಂದಿತ ಅನ್ನೋದಕ್ಕೆ ವಿಶೇಷವಾಗಿ ನಾವು ಪ್ರಾಣಶಕ್ತಿಯನ್ನು ತಂದು ಭ್ರೂಮಧ್ಯದಲ್ಲಿ ನಿಲ್ಲಿಸಬೇಕಂತೆ. ಅದನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ ಷಟ್ಚಕ್ರಗಳು. ಆ ಷಟ್ಚಕ್ರದಲ್ಲಿ ಆಜ್ಞಾಚಕ್ರದಲ್ಲಿ ನಾವು ಇಲ್ಲಿ ನಿಲ್ಲಿಸಿದರೆ ಹುಬ್ಬಿನ ಮಧ್ಯದಲ್ಲಿರುವ ಸ್ಥಳದಲ್ಲಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿ ದೇವರನ್ನು ನಾವು ಧ್ಯಾನ ಮಾಡಬೇಕು, ಪ್ರಾಣನ ಅಂತರ್ಯಾಮಿಯಾಗಿ. ಆ ಭ್ರುಕುಟಿ ವಂದಿತ ಅಂದರೆ ಹೀಗೆ, ಭ್ರೂಮಧ್ಯದಲ್ಲಿ ನಿಲ್ಲಿಸಿ ದೇವರ ಧ್ಯಾನವನ್ನು ಮಾಡಲಿಕ್ಕೆ ನೀನು ನಮಗೆ ಅವಕಾಶವನ್ನು ಮಾಡಿಕೊಡೋನು. ನಿನ್ನ ಅಂತರ್ಯಾಮಿಯಾದ ಭಗವಂತನನ್ನು ನಾವು ಸ್ತೋತ್ರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋನು ನೀನು. ಪ್ರಾಣಶಕ್ತಿಯನ್ನೇ ತಂದು ಮಾಡೋದ್ರಿಂದ ಭ್ರುಕುಟಿ ವಂದಿತ ನೀನು. ವೇಣುಗೋಪಾಲನ ಪ್ರಕಟತಿ ಬಲ್ಲದ್ದು ಅರಿಯರು ಉಳಿದದ್ದು. ಅಂಥ ನೀನು ನಿನ್ನನ್ನೇ ಪೂರ್ಣ ಪ್ರಮಾಣದಲ್ಲಿ ತಿಳಿದಿಲ್ಲ ಅಂತಾದರೆ ನಿನ್ನ ಅಪ್ಪನನ್ನು ಏನು ತಿಳಿತೀವಿ? ವೇಣುಗೋಪಾಲನ ಪ್ರಕಟತಿ ಬಲ್ಲದ್ದು ಅರಿಯರು ಉಳಿದದ್ದು. ಇನ್ನು ಚೂರು ಮಾತ್ರ ತಿಳಿದಿದ್ದಾರೆ, ಇನ್ನು ಉಳಿದದ್ದೇ ಹೆಚ್ಚು. ತಿಳಿದದ್ದು ಕಡಿಮೆ, ಉಳಿದದ್ದು ತುಂಬ ಜಾಸ್ತಿ. ಇದು ಯಾರಿಗೆ? ನಿನ್ನ ವಿಚಾರದಲ್ಲಿ ಭಾರತೀ ದೇವಿಗೆ, ನಿನ್ನನ್ನು ನಿಯಮನೆ ಮಾಡುವ ದೇವರ ವಿಚಾರದಲ್ಲಿ ಲಕ್ಷ್ಮೀದೇವಿಗೂ ಹೀಗೆ. ನ ರಮಾಪಿ ಪದಾಂಗುಲೀಲ ಸನ್ನ ಖದೂರಾಜದನಂತ ಸದ್ಗುಣಾನ್ ಆರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಹ ಪರಬೊಮ್ಮ ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ ಇದು ನಿನ್ನ ಮರಮ ನೀರೊಳಗೆ ಮನೆ ಭಾರ ಬೆನ್ನಲಿ ಕೋರೆದಾಡಯ ನಾರಸಿಂಹನೆ ಧರಯ ಬೇಡಿದ ಧೀರ ಪುರುಷನೆ
ವಾರಿಬಂಧನ ಮಾರ ಜನಕನೆ ನಾರಿಯರ ವ್ರತ ಬಳಿದು ಕುದುರೆಯ ನೀರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಹಾಗಾಗಿ ಅವನೇ ಅನುಗ್ರಹ ಮಾಡಿ ಪ್ರಕಟ ಮಾಡಿದರೆ ಸ್ವಲ್ಪ ತಿಳಿತೇವೆ ದೇವರ ಮಹಿಮೆಯನ್ನು, ಇಲ್ಲ ಅಂದರೆ ಅರಿಯರು ಉಳದದ್ದನ್ನು ಅರಿಯೋದು ತುಂಬ ಕಷ್ಟ. ಒಂದು ಅರಿವು ನಮಗೆ ಇರಬೇಕು, ಏನಂದರೆ ನಾನು ತಿಳಿದದ್ದು ಕಮ್ಮಿ ಉಳದದ್ದು ಹೆಚ್ಚು ಅಂತ. ಆ ಅರಿವಾದರೂ ಇರಬೇಕು, ಅದನ್ನು ನೀನು ನಮಗೆ ಕೊಡು ಅಂತ ಮುಖ್ಯ ಪ್ರಾಣದೇವರನ್ನು ಕೊಂಡಾಡ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತ್ರಿಪುಟ ತಾಳದಲ್ಲಿ ಇನ್ನೊಂದಿಷ್ಟು ವಾಯುದೇವರ ಮಹಿಮೆಯನ್ನು ಸುಂದರವಾಗಿ ಕೊಂಡಾಡಿದ್ದಾರೆ. ಅದನ್ನು ನೋಡುವ. ಪೃಥ್ವಿ ಶಬ್ದಾದಿಭೂತ ಮಾತ್ರ ಪರಮಾಣುಗಳಲ್ಲಿ ಪ್ರತಿ ರೂಪನಾಗಿ ಇರುತಿಪ್ಪೆ ಮಡದಿ ಸಹಿತ ಪ್ರಾಕೃತ ವಿಡಿದು ಸಕಲ ವ್ಯಾಪ್ತ ತಾತ್ವಿಕರಲ್ಲಿ ವ್ಯಾಪಾರ ನಿನದಯ್ಯ ಲೋಕ ವಂದಿತ ದೇವ. ಶಾತ ಕುಂಭದಿಯಿಂದ ಬ್ರಹ್ಮಾಂಡವೂ ತಾಳ ನಿನಗೆ ಎಣೆಯೇನುತ ತೋರುವುದಯ್ಯ. ಶ್ರೀಕಾಂತನಾದ ಸಿರಿ ವೇಣುಗೋಪಾಲನು ಪ್ರೀತಿಯಿಂದ ನಿನಗೆ ಒಲಿದ ಅಧಿಕನಾಗಿ. ತುಂಬ ಸುಂದರವಾಗಿ ಹೇಳ್ತಾರೆ ಮುಂದಿನ ತ್ರಿಪುಟ ತಾಳದಲ್ಲಿ. ಪೃಥ್ವಿ ಶಬ್ದಾದಿಭೂತ, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಇದು ಪಂಚಭೂತಗಳು. ಅದರಲ್ಲಿರುವಂತಹ ಗುಣಗಳು, ಪೃಥ್ವಿಯಲ್ಲಿ ಗಂಧ, ಆದ ಮೇಲೆ ನೀರಿನಲ್ಲಿ ರಸ, ತೇಜಸ್ಸಿನಲ್ಲಿ ರೂಪ, ವಾಯುವಿನಲ್ಲಿ ಸ್ಪರ್ಶ, ಆಕಾಶದಲ್ಲಿ ಶಬ್ದ. ಪೃಥ್ವಿ ಶಬ್ದಾದಿಭೂತಗಳು ಮಾತ್ರ ಅಂದರೆ ಇವನ್ನ ಪಂಚ ತನ್ಮಾತ್ರಗಳು ಅಂತ ಕರೀತಾರೆ. ಅಂದರೆ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಅಥವಾ ಆಕಾಶ, ವಾಯು, ತೇಜಸ್ಸು, ಅದರಿಂದ ಹುಟ್ಟಿದ್ದು ನೀರು, ನೀರಿನಿಂದ ಹುಟ್ಟಿದ್ದು ಭೂಮಿ. ಇದರಲ್ಲೇ ಇರುವಂತಹ ಅಸಾಧಾರಣ ಗುಣಗಳಿಗೆ ಮಾತ್ರ ಅಂತ. ಏನದು? ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಮಾತ್ರ. ಪರಮಾಣುಗಳಲ್ಲಿ, ಅವುಗಳ ಪರಮಾಣುಗಳಲ್ಲಿ ಭೂತ ಸೂಕ್ಷ್ಮಗಳು ಅಂತ ಕರೀತಾರೆ. ಅವುಗಳಲ್ಲಿ ಪ್ರತಿ ರೂಪನಾಗಿ, ಅಲ್ಲೆಲ್ಲವೂ ಭಗವಂತನ ರೂಪ ಇದ್ದರೆ ಪ್ರತಿಬಿಂಬನಾಗಿ ನೀನು ಇದ್ದು ಇರುತಿಪ್ಪೆ ಮಡದಿ ಸಹಿತ ನಿನ್ನ ಹೆಂಡತಿಯ ಸಹಿತನಾಗಿ ಅಲ್ಲಿದ್ದು ಪ್ರಾಕೃತ ವಿಡಿದು ಸಕಲ ವ್ಯಾಪ್ತ ತಾತ್ವಿಕರಲ್ಲಿ ವ್ಯಾಪಾರ ನಿನ್ನದಯ್ಯ. ಈ ಪ್ರಕೃತಿಯಿಂದ ಹಿಡಿದು ಎಲ್ಲ ಕಡೆ ನೀನು ವ್ಯಾಪಿಸಿ ಇದ್ದು ಎಲ್ಲ ವ್ಯಾಪಾರವನ್ನು ಮಾಡಿಸುವನು ನೀನು. ಬಹಳ ದೊಡ್ಡ ಯೋಗ್ಯತೆ ವಾಯುದೇವರದು. ಎಲ್ಲೋ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆ ಪ್ರತಿಮೆಯಲ್ಲಿ ಹನುಮಂತ ದೇವರು, ಇನ್ನು ನಿಮ್ಮ ಮನೆಯಲ್ಲಿ ಯಾವುದೋ ಪ್ರತಿಮೆಯೋ ಫೋಟೋನೋ, ಅಷ್ಟು ಮಾತ್ರ ಪ್ರಾಣದೇವರಲ್ಲ, ಅಣುರೇಣುಗಳಲ್ಲಿ ತುಂಬಿಕೊಂಡಿರುವ ಮಹಾ ಸಾಮರ್ಥ್ಯ ಮುಖ್ಯ ಪ್ರಾಣದೇವರಿಗೆ ದೇವರು ಕೊಟ್ಟ್ಯಾನೆ. ತಾತ್ವಿಕರಲ್ಲಿ ವ್ಯಾಪಾರ ನಿನ್ನದಯ್ಯ, ಸಕಲ ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತರಾದ ಆ ತತ್ವಾಭಿಮಾನಿ ದೇವತೆಗಳು ಅಂತೇನಿದ್ದಾರೆ ಅವರಲ್ಲಿ ನಿಂತು ಅವರ ವ್ಯಾಪಾರವನ್ನು ಮಾಡಿಸ್ತಾ ಈ ಜೀವರ ಎಲ್ಲ ಇಂದ್ರಿಯಗಳ ವ್ಯಾಪಾರವು ಆಗುವಂತೆ ನೋಡಿಕೊಳ್ಳುವ ದೊಡ್ಡ ಯೋಗ್ಯತೆ ನಿಂದು. ಹಾಗಾಗಿ ನಮ್ಮ ವಿಜಯದಾಸರಂತಾರೆ, ಪ್ರಾಣ ಅಪಾನ ವ್ಯಾನ ಭೂದಾನ ಸಮಾನ ನೀನೆ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪ ವರೇಣ್ಯ. ಜ್ಞಾನಧನ ಪಾಲಿಪ ವರೇಣ್ಯ. ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ಹೀಗಾಗಿ ವಿಜಯದಾಸರು ಹೇಳೋದೇನೆಂದರೆ, ನೀನೇ ಎಲ್ಲರಲ್ಲಿ ಇದ್ದು ಶರವಾದಿ ಗೀರ್ವಾಣಾದ್ಯರಿಗೆ
ಜ್ಞಾನಧನ ಪಾಲಿಪವರೆಣ್ಯ ತತ್ವಾಭಿಮಾನಿಗಳಲ್ಲಿ ಇದ್ದು ಅವರವರ ವ್ಯಾಪಾರವನ್ನು ಮಾಡಿಸುವವನು ನೀನು ಅಂತ ಬಹಳ ದೊಡ್ಡ ಮಾತು. ರಾಘವೇಂದ್ರ ಸ್ವಾಮಿಗಳು ಆ ಮಾತುಗಳನ್ನು ಆಡಿದ್ದನ್ನು ಆ ದಾಸರು ಆಡ್ತಾರೆ. ನೀನೇ ಎಲ್ಲರಲ್ಲಿ ನಿಂತು ವಂದಿತ, ಮತ್ತು ನಿನ್ನ ಲೋಕ ವಂದಿತ. ಎಲ್ಲ ಲೋಕ, ಎಲ್ಲ ಜನರಿಂದ, ಯೋಗ್ಯರಿಂದ ನೀನು ವಂದಿತನಾದವನು. ಹಾಗಾಗಿ ವಿಶೇಷವಾಗಿ ಶಾತಕುಂಭಾಧಿಯಿಂದ ಬ್ರಹ್ಮಾಂಡವು, ಶಾತಕುಂಭ ಅನ್ನೋದಕ್ಕೆ ಒಳ್ಳೆ ಬಂಗಾರದ ಸುವರ್ಣಮಯವಾದ ಅಂಡ ಬ್ರಹ್ಮಾಂಡ. ಆ ಬ್ರಹ್ಮಾಂಡವು ತಾಳ ಅದೇನೆಂದರೆ ನಿನಗೆ ಎಣೆ ಎನ್ನುತ್ತ. ವಾಯುದೇವರು ಏನಾದರೂ ದೇವರ ಗಾನವನ್ನು ಮಾಡ್ತಾ ತಾಳ ಹಾಕಬೇಕು ಅಂತ ಅನ್ನಿಸಿದರೆ ಅವರು ಯಾವುದೋ ಹೋಗಿ ಪಂಢರಪುರದಿಂದಲೋ ಇನ್ನೆಲ್ಲೋ ತರುವುದಿಲ್ಲಂತೆ. ಈ ಬ್ರಹ್ಮಾಂಡವನ್ನೇ ಇಬ್ಬಾಗ ಮಾಡಿ ಆಚೆ ಈಚೆ ಎರಡನ್ನು ತಾಳ ಮಾಡಿಕೊಳ್ತಾರಂತೆ. ಬಂಗಾರದ ತಾಳ, ಅದು ಬಂಗಾರದ ಮಯವಾದದ್ದು ಬ್ರಹ್ಮಾಂಡದ ಕಟಾಹ. ನಿನಗೆ ಎಣೆಯನುತ ತೋರುವುದಯ್ಯ ಶ್ರೀಕಾಂತನಾದ ಸಿರಿ ವೇಣುಗೋಪಾಲನು, ಪ್ರೀತಿಯಿಂದ ನಿನಗೆ ವಿಶೇಷವಾಗಿ ಲಕ್ಷ್ಮೀ ಒಡೆಯನಾದ ಭಗವಂತ ನಿನಗೆ ವರದಿಯಾನೆ ಅಂತ ಹೇಳಿ ಅಟ್ಟತಾಳದಲ್ಲಿ ಮತ್ತೊಂದು ವಾಯುದೇವರ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ಇರುತಿ ಎಲ್ಲ ಜಗದಾರನಾಗಿ ಇರುತ್ತಿದ್ದು ಧಾರುಣಿಯೊಳಗೆ 3 ಅವತಾರಗಳ ಧರಿಸಿ ಕ್ರೂರರ ಸದದದ್ದು ಮೀರಿದ ಕಾರ್ಯವೇ ಮೇರು ನುಂಗುವನಿಗೆ ಒಂದು ಚೂರು ನುಂಗಲು ಶೂರತನವು ಏನೋ 6 ಬಣ್ಣಿಪರೋ ವಿಚಾರಿಸಿ ನಿನ್ನನು ನಾರಾಯಣ ಕೃಷ್ಣ ವೇಣುಗೋಪಾಲನ ಆಧಾರದಿಂದಲೇ ಸೇವೆ ಬಾರಿ ಬಾರಿಗೆ ಮಾಡ್ಪೆ. ಇರುತಿಯಲ್ಲ, ನೀನು ಇಡೀ ಜಗತ್ತಿಗೆ ಆಧಾರನಾಗಿ ಇರ್ತಿ ವಾಯುದೇವನೇ. ಧಾರುಣಿಯೊಳಗೆ 3 ಅವತಾರಗಳ ಧರಿಸಿ, ಭೂಮಿಯಲ್ಲಿ ಹನುಮ, ಭೀಮ, ಮಧ್ವ 3 ಅವತಾರವನ್ನು ನೀನು ಧಾರಣೆ ಮಾಡಿದೆ ಅನ್ನೋದಕ್ಕೆ ನಮ್ಮ ಸುಮಧ್ವಜದ ಕಡೆಯಲ್ಲಿ ಅಂತ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನು ಜಯ ಜಯ. ನೀನು ಒಳಗೆ ಇದ್ದು ಎಲ್ಲ ಕೆಲಸವನ್ನು ಮಾಡಿಸೋನು ನೀನೇ. ಹನುಮ ಭೀಮ ಮಧ್ವನಾಗಿ ಅವತಾರ ಮಾಡಿದವನು ಅಂತ 3 ಅವತಾರಗಳ ಧರಿಸಿ ಕ್ರೂರರ ಸದೆಬಡಿದು, ಸದೆದೆದ್ದು ಅಂದರೆ ಅವರನ್ನು ಸದೆಬಡಿದು ಅಯೋಗ್ಯರನ್ನು ಮೀರಿದ ಕಾರ್ಯವೇ ಇದು. ನಿನಗೇನು ಬಹಳ ದೊಡ್ಡ ಕಾರ್ಯವಾ? ದುಷ್ಟರನ್ನು ದಮನ ಮಾಡಿದೆ. ಎಲ್ಲ ಅವತಾರದಲ್ಲೂ ತ್ರಿಶ್ವಪ್ಪೇವ ಅವತಾರೇಶು ಶರಭಿರಪಗಣಂ ಹಿಂಸಿತೋ ನಿರ್ವಿಕಾರ ಅಂತ ವಾಯುಸ್ತುತಿಯಲ್ಲಿ ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ. 3 ಅವತಾರದಲ್ಲಿ ನಿನಗೆ ಉಪದ್ರವ ಕೊಡಲಿಕ್ಕೆ ಬಂದವರೇ ಮಣ್ಣು ಮುಕ್ಕಿದರು. ಇದೇನು ದೊಡ್ಡದು ನಿನಗೆ? ಯಾವುದೂ ದೊಡ್ಡದಲ್ಲ. ಯಾಕೆ ಅಂದರೆ ಅವರಂತಾರೆ, ಮೇರುವನ್ನೇ ನುಂಗುವ ಯೋಗ್ಯತೆ ಇರೋನಿಗೆ ಒಂದು ಸಣ್ಣ ಅರಳಿಟ್ಟಿನ ಅಥವಾ ತಂಬಿಟ್ಟನ್ನು ನುಂಗದ ಅಂದರೆ ಅದೊಂದು ಆಶ್ಚರ್ಯವ? ಏನೂ ಅಲ್ಲ. ಮೇರು ಪರ್ವತವನ್ನೇ ನುಂಗುವ ಸಾಮರ್ಥ್ಯ ಇರುವ ನಿನಗೆ ಇದ್ಯಾವುದಿದು? ಏನೂ ಅಲ್ಲ. ಶೂರತನವೋ ಏನೋ 6 ಬಣ್ಣಿಪರೋ. ನಿನ್ನ ಮಹಿಮೆಯನ್ನು ಯಾರೂ ಬಣ್ಣಿಸಲಿಕ್ಕಾಗೋದಿಲ್ಲಪ್ಪ. ವಿಚಾರಿಸಿ ನಿನ್ನನ್ನು ನಾರಾಯಣ ಕೃಷ್ಣ ವೇಣುಗೋಪಾಲನ ಆಧಾರದಿಂದಲೇ ನೀನು ಇಷ್ಟೆಲ್ಲವನ್ನು ಭಗವಂತನ ಆಜ್ಞೆಯಿಂದ ಹಾಗೂ ಅವನ ಆಧಾರದಿಂದ ಇಷ್ಟೆಲ್ಲ ನಿನಗೆ ಸಾಮರ್ಥ್ಯ ಬಂದದ್ದು ಅವನು ನಿನ್ನಲ್ಲಿ ನಿಂತು ಮಾಡಿಸ್ತಾನೆ ಅನ್ನುವ ವಿಶ್ವಾಸ ನಿನಗಿದೆ. ಅವನು ಮಾಡಿಸ್ತಾನೆ, ಬಾರಿ ಬಾರಿಗೆ ಮಾಡ್ಪೆ ಅಂತ ಕೊಂಡಾಡಿ ಎಂಥ ಅದ್ಭುತವಾದ ಚಿಂತನೆ. ವಾಯುದೇವರ ಸಾಮರ್ಥ್ಯವನ್ನು ಹೇಳಿದ್ರು, ಕಡೆಯಲ್ಲಿ ಅರ್ಪಣೆಯನ್ನು ಹೇಳಿದ್ರು. ಒಂದು ಆಚರಣೆ, ಇನ್ನೊಂದು ಅರ್ಪಣೆ. ದೇವರು ಮಾಡಿಸ್ತಾನೆ ಅನ್ನುವ ಚಿಂತನೆಯಿಂದ ಮಾಡೋದರಿಂದ ಎಲ್ಲ ವ್ಯಾಪಾರದಲ್ಲೂ ಜಯಶಾಲಿಗಳವರು. ಇನ್ನು ಆದಿತಾಳದಲ್ಲಿ ಒಂದು ಸುಂದರವಾದ ಮಾತನ್ನು ಆಡ್ತಾರೆ. 1 ಅವತಾರದಲ್ಲಿ ಕೊಂದೆ ರಕ್ಕಸರ, ಮತ್ತೊಂದು ಅವತಾರದಿ ಅಸುರ ವೃಂದ ಘಾತಿಸಿದೆ ಆನಂದ ತೀರಥ ರೂಪದಿಂದ ಸಕಲರ ಅಂದ ವಚನಗಳ ಕಡಿದು ನಂದದಲ್ಲಿ ಮೆರೆದೆ ತಂದೆ. ಈ ಕೃತಿಗಳು ನಿನ್ನಿಂದಾದದ್ದು ನೋಡಿ ಮಂದರೋದ್ಧಾರ ಸುಖಿಸುವ ಸಪುತ ದ್ವೀಪ ಸಿಂಧು ಸಪುತ ಏಕದಿಂದ ಹಾರುವನು ಮುಂದಿದ್ದ ಕಾಲುವೆಯ
ನಿಂದು ನಿಂದು ದಾಟಿದಂತೆ ಮಂದ ಮತಿಗಳ ಮನಕ್ಕೆ ಏನೇನು ಎಲೋ ದೇವಾ ಸುಂದರಾಂಗನೆ ಸುಖದಿಂದ ಪೂರಿತವಾಯು ನಂದನ ಹನುಮ ರಾಮ ನಿಂದಲಿಂಗ ಪಡೆದೆ ಬಂದು ವಂದಿಸಿದೆ ಗೋಪಿ ಕಂದಗೆ ಭೀಮ ನಂದ ಮಾರುತಿ ವ್ಯಾಸ ನಿಂದ ತತ್ವಗಳೆಲ್ಲ ಅಂದದಿ ಓದುವ ಅಮರೇಂದ್ರ ವಂದಿತ ಮಧ್ವ ತಂದೆಯನ್ನ ಭಿನ್ನ ಒಂದು ಲಾಲಿಸುವುದು ಒಂದಿ ಭೂಪತಿಯ ಮನದಿಚ್ಛೆ ಬೇಡಿದಂತೆ ಇಂದು ಬೇಡುವೆ ಮನದಿಂದ ವಂದನೆ ಮಾಡುವೆ ಕುಂದದೆ ಎನ್ನೋಳಪ್ಪ ಮಂದಮತಿ ಕಳೆವಾದೆಂದು ಇಂದಿವರಾಕ್ಷ ಹೃದಯ ಮಂದಿರದೊಳು ನಿನ್ನ ಅಂದವಾದ ರೂಪ ಇಂದು ತೋರುವುದು ಎನಗೆ ಸಿಂಧು ಶಯನ ಸಿರಿ ವೇಣುಗೋಪಾಲನು ನಿಂದು ನಿನ್ನೋಳು ಲೀಲಾ ಒಂದೊಂದು ಮಳ್ಪ ಚಿತ್ರ. ಅದ್ಭುತವಾಗಿ ಹನುಮ ಭೀಮ ಮಧ್ವ ಅವತಾರದ ವರ್ಣನೆಯನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದನ್ನು ನಾವು ಈ ಒಂದು ಸುಳಾದಿಯಲ್ಲಿ ಕಾಣಬಹುದು. ಒಂದು ಅವತಾರದಲ್ಲಿ ನೀನು ಮಾಡಿದ ಒಂದು ದೊಡ್ಡ ಕೆಲಸ ಕೊಂದೆ ರಕ್ಕಸರ. ಹನುಮದ ಅವತಾರದಲ್ಲಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದರು. ಇದು ನೋಡಿ ಈ ಎಲ್ಲ ಚಿಂತನೆಯನ್ನು ಮಾಡಿದರೆ ನಮಗೆ ಉಪದ್ರವ ಕೊಡುವ ರಾಕ್ಷಸರು ಹೊರಗಿನಿಂದ ಒಳಗಿನಿಂದ ರಾಕ್ಷಸಕ್ಕೆ ಸಮಾನರಾದವರು, ರಾಕ್ಷಸರಂತೆ ನಡೆದುಕೊಳ್ಳುವವರು, ಅವರನ್ನೆಲ್ಲ ಹನುಮಂತ ದೇವರು ದೂರ ಮಾಡ್ತಾರೆ. ಹನುಮಂತ ದೇವರು ಮಾಡಿದರು ಅನ್ನೋ ಮಾಹಿತಿಯಿಂದ ನನಗೇನು ಸಂಬಂಧ ಅಂತೀವಲ್ವ ಇವತ್ತು. ಹನುಮಂತ ದೇವರು ಈ ಕೆಲಸವನ್ನು ಮಾಡಿದ್ದಾರೆ ಚಿಂತನೆ ಮಾಡಿದರೆ ನನಗೆ ಉಪದ್ರವ ಕೊಡುವವರಿಗೆ ಹನುಮಂತ ದೇವರು ಬುದ್ಧಿಯಲ್ಲಿ ನಿಂತು ಪ್ರೇರಣೆ ಮಾಡಿ ಅವನು ಸುದ್ದಿಗೆ ಹೋಗಬೇಡ ಅಂತ ಅವನನ್ನು ದೂರ ಮಾಡ್ತಾರೆ. ಇದು ಹೊರಗಿನಿಂದ ಆಗುವಂಥದ್ದು. ಒಳಗೆ ನಮ್ಮ ಮನಸ್ಸಿನಲ್ಲಿ ತತ್ವಾಭಿಮಾನಿ ಅಸುರರು ಏನಿದ್ದಾರೆ ಅವರು ಒಳ್ಳೆಯ ಕಾರ್ಯಕ್ಕೆ ನಾನು ಹೋದಾಗ ತಡೀತಾರಲ್ಲ, ನನ್ನ ಮನಸ್ಸನ್ನೋ ನನ್ನ ಇಂದ್ರಿಯಗಳನ್ನೋ ಅದಕ್ಕೆ ಹೋಗದಂತೆ ತಡೀತಾರಲ್ಲ, ಅದನ್ನು ಅವರು ವಾಯುದೇವರು ಅವರನ್ನೂ ಕೂಡ ಒದ್ದು ಸರಿಯಾದ ದಾರಿಯಲ್ಲಿ ಇಡ್ತಾರೆ. ಇದು ವಾಯುದೇವರನ್ನು ನಾನು ಈ ರೀತಿ ಉಪಾಸನೆ ಮಾಡುವುದರ ಫಲ. ಆದ್ದರಿಂದ ಮಾಡಬೇಕಾಗಿದೆ. ನನಗೆ ಬಾಹ್ಯ ಶತ್ರುಗಳು ಇದ್ದಾರೆ, ಒಳಗಿನ ಶತ್ರುಗಳು ಇದ್ದಾರೆ. ಕಡೆಗೆ ಭೀಮಸೇನ ದೇವರು ದುಶ್ಯಾಸನನನ್ನು ಕೊಲ್ಲಬೇಕಾದ್ರೆ ಮನ್ಯು ಸೂಕ್ತದ ಕಡೆ ಪದ್ಯದಲ್ಲಿ ಹೇಳ್ತಾರೆ, ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂಬರುಣಶ್ಚ ಮನ್ಯು ಭಿಯಂದದಾನ ಹೃದಯೇಷು ಶತ್ರಾವಪ್ಪರಾಜಿತಾಸೋ ಅಪನಿಲಾಯಂತಾಂ. ಸಂಸೃಷ್ಟಂ ಉಭಯಧನಂ, ನನ್ನ ಧನ ಹಾಗೂ ನನ್ನ ಶತ್ರುಗಳ ಧನವು ನನಗೇ ಬಂದು ಸೇರಲಿ, ನಾನು ಅದನ್ನು ಸದ್ವಿನಿಯೋಗ ಮಾಡುವಂತೆ ಆಗಲಿ. ಸಂಸೃಷ್ಟಂ ಧನಭುಭಯಂ ಸಮಾಕೃತಂ ಅಸ್ಮಭ್ಯಂ, ಭಗವಂತ ನೀನು ನನ್ನ ಶತ್ರುಗಳನ್ನೆಲ್ಲ ದೂರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ರಕ್ಕಸರನ್ನು ನೀನು ಕೊಂದಿ ಒಂದು ಅವತಾರದಲ್ಲಿ, ಮತ್ತೊಂದು ಅವತಾರದೇ ಅಸುರ ವೃಂದ ಘಾತಿಸಿದೆ, ಮತ್ತೊಂದು ಅವತಾರದಲ್ಲೂ ಅಸುರರ ವೃಂದವನ್ನು ಏನದು ಮಹಾಭಾರತ ಯುದ್ಧದಲ್ಲಿ ಪ್ರಧಾನವಾಗಿ ಅಸುರರನ್ನು ಸಂಹಾರ ಮಾಡಿದಂತಹ ದೊಡ್ಡ ಕ್ರೆಡಿಟ್ಟು ನಮ್ಮ ಭೀಮಸೇನ ದೇವರಿಗೆ. ನಂತರದಲ್ಲಿ ಆನಂದ ತೀರಥ ರೂಪದಿಂದ ನಿಮ್ಮ ಮೂರನೇ ಅವತಾರ ಆನಂದ ತೀರ್ಥರಾಗಿ ಅವತಾರ ಮಾಡಿದ್ದು. ಆನಂದ ತೀರ್ಥರಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ನೀವು ಮಾಡಿದ ಕೆಲಸ, ಪಾಜಕದಲ್ಲಿ ನೀವು ಅವತಾರ ಮಾಡಿದ್ರಿ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. ಅಲ್ಲಿ ನೀವು ಬರ್ತಾನೆ ಅಸುರನನ್ನು ಸಂಹಾರ ಮಾಡಿ ನೀವು ಬಂದ್ರಿ, ಪುಣ್ಯಾತ್ಮರು. ಬಂದು ಆನಂದ ತೀರ್ಥರಾಗಿ ಮೊದಲು ಪೂರ್ವಾಶ್ರಮದಲ್ಲಿ ವಾಸುದೇವ ಅಂತ, ಆಮೇಲೆ ಪೂರ್ಣಪ್ರಜ್ಞಾಚಾರ್ಯರು, ಆನಂದ ತೀರ್ಥರು, ಮಧ್ವಾಚಾರ್ಯರು ಅನ್ನುವ ಅನೇಕ ನಾಮಗಳಿಂದ ಕರೆಸಿಕೊಂಡು ಸಕಲರಂದ ವಚನಗಳ ಕಡಿದು ಯಾರ್ಯಾರು ಬೇರೆ ಬೇರೆ ರೀತಿಯಾಗಿ ದೇವರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು, ವೇದಗಳಿಗೆ ಬೇರೆ ಬೇರೆ ಅಪವ್ಯಾಖ್ಯಾನಗಳನ್ನು ಮಾಡಿದರು. ಆ ಅಪವ್ಯಾಖ್ಯಾನಗಳು ಹೇಗೆ ಅನ್ನೋದನ್ನು ಜಗತ್ತಿಗೆ ತೋರಿಸಿ ಸರಿಯಾದ ರೀತಿಯಲ್ಲಿ ವೇದಗಳ ವ್ಯಾಖ್ಯಾನವನ್ನು ಮಾಡಿ, ಯಾವ ರೀತಿಯಾಗಿ ವೇದ ವ್ಯಾಖ್ಯಾನವನ್ನು ಮಾಡಬೇಕು, ಯಾವ ರೀತಿಯಾಗಿ ಬ್ರಹ್ಮಸೂತ್ರಗಳ ಅಭಿಪ್ರಾಯವನ್ನು ನಾವು ಜೋಡಿಸಬೇಕು ಅನ್ನೋದನ್ನು ನೀವು ತೋರಿಸಿಕೊಟ್ಟು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಅನ್ನೋ ಗ್ರಂಥವನ್ನು ಬರೆದು ಅದ್ಭುತವಾದ ಉಪಕಾರವನ್ನು ಮಾಡಿದ್ರಿ.
ವಚನಗಳ ಕಡಿದು ಆನಂದದಲ್ಲಿ ಮೆರೆದೆ ತಂದೆ, ಈ ಕೃತಿಗಳು ನಿನ್ನಿಂದಾದದ್ದು ನೋಡಿ ಯಾವಾಗ ನೀನು ಭಗವಂತನ ಬಗ್ಗೆ ಸರಿಯಾದ ರೀತಿಯ ತಿಳುವಳಿಕೆಯನ್ನು ಬರುವ ಗ್ರಂಥಗಳನ್ನು ರಚನೆ ಮಾಡಿದ್ರಿ, ಅದನ್ನು ನೋಡಿದ ಕ್ಷಣ ತುಂಬ ಆನಂದ ಆಯಿತಂತೆ. ಯಾರಿಗೆ? ಭಗವಂತನಿಗೆ ತುಂಬ ಸಂತೋಷ. ಅವನ ಸರ್ವೋತ್ತಮತ್ವವನ್ನು ಸರಿಯಾಗಿ ತಿಳಿಸೋದು. ಅದಕ್ಕೆ ಅಂತಾರೆ, ನೀನು ಅದನ್ನು ರಚನೆ ಮಾಡಿದಾಗ ಮಂದರೋದ್ಧಾರ ಸುಖಿಸುವ, ಮಂದರೋದ್ಧಾರ ಅಂದರೆ ಮಂದರ ಪರ್ವತವನ್ನು ಎತ್ತಿದ ಶ್ರೀಕೃಷ್ಣ, ಅದನ್ನು ನಾವು ಸರಿಯಾಗಿ ತಿಳಿದು ಪಠನೆ ಮಾಡಿದಾಗ, ಅದನ್ನು ಪಾಠ ಹೇಳಿದಾಗ ಅದನ್ನು ಸರ್ವಮೂಲ ಗ್ರಂಥ ಅಂತ ಕರೀತಾರೆ. ಮಧ್ವ ಸಿದ್ಧಾಂತದಲ್ಲಿ ಎಲ್ಲರೂ ಕರೆಯೋದು ಶ್ರೀಮದಾನಂದ ತೀರ್ಥರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳು ಅಂತ. ಅದರ ಸರಿಯಾದ ಪಾಠ ಪ್ರವಚನದಿಂದ ಆಗುವ ಒಂದು ದೊಡ್ಡ ಲಾಭ ಏನು ಅಂದರೆ ದೇವರು ಕುಣಿತಾನಂತೆ, ಸಂತೋಷದಿಂದ ಆನಂದ ಪಡ್ತಾನಂತೆ. ಓಹ್, ಎಷ್ಟು ಚೆನ್ನಾಗಿ ನನ್ನನ್ನು ತಿಳಿಸಿಕೊಡುವ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಮಧ್ವರು, ಅದನ್ನು ಮಧ್ವ ಪರಂಪರೆಯಲ್ಲಿ ಬಂದವರು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದು ದೇವರಿಗೆ ತುಂಬ ಆನಂದ ಅಂತೆ. ದೇವರ ಸರ್ವೋತ್ತಮತ್ವವನ್ನು ನಾವು ಹಾಡಿ ಹೊಗಳಿ ಕೊಂಡಾಡಿ ಕುಣಿಬೇಕಂತೆ. ದಾಸರು ಒಂದು ಪದ್ಯದಲ್ಲಂತಾರೆ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲಭರಣನ ಗುಣ ಆಲಾಪಿಸುತ್ತ ಬಲು ಓಲಾಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು. ಭಗವಂತನ ಸರ್ವೋತ್ತಮತ್ವವನ್ನು ಎಲ್ಲ ಕಡೆ ಹೋಗಿ ಹೇಳಿ ಬಂದು ಅವರು ಕೊಟ್ಟ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ನಿವೇದನೆ ಮಾಡುವ ಮಧುಕರ ವೃತ್ತಿ. ಜೇನುತುಪ್ಪವನ್ನು ಎಲ್ಲ ಹೂಗಳಲ್ಲಿ ಹೋಗಿ ದುಂಬಿ ಹೀರಿಕೊಂಡು ಬಂದಂತೆ ನಾನು ಮಾಡ್ತೇನೆ, ಅವರಿಗೆ ಜ್ಞಾನ ಕೊಡ್ತೇನೆ, ಅವರು ಕೊಟ್ಟ ಪದಾರ್ಥವನ್ನು ದೇವರಿಗೆ ನಿವೇದನೆ ಮಾಡ್ತೇನೆ ಅಂತ. ಹಾಗೆ ಜ್ಞಾನದ ಗಂಗೆಯನ್ನು ಹರಿಸಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸಪುತ ದ್ವೀಪ ಸಿಂಧು ಸಪುತ ಏಕದಿಂದ ಹಾರುವನು. ಸಪ್ತದ್ವೀಪವನ್ನು ಹಾಗೂ ಸಪ್ತ ಸಾಗರಗಳನ್ನು ಒಂದೇ ಸಲ ಹಾರುವಂಥ ಮಹಾಸಾಮರ್ಥ್ಯ ಮುಖ್ಯಪ್ರಾಣದೇವರದು. ಅದನ್ನು ಹಾರಬೇಕಾದರೆ ಹೇಗೆ ಹಾರ್ತಾರೆ ಅಂದರೆ, ಮನೆ ಮುಂದಿರುವ ಸಣ್ಣ ಕಾಲುವೆ, ನಿಮ್ಮ ಮನೆ ಮುಂದೆ ಕಾಲುವೆ ಇಲ್ಲ, ಈಗೆಲ್ಲ ನಮ್ಮ ಮನೆ ಮುಂದೆ ಮೋರಿ ಇದೆ. ಅದು 1-2 ಅಡಿಯ ಮೋರಿಯೋ 1.5 ಅಡಿಯೋ ಇರುತ್ತೆ. ಅದನ್ನು ದಾಟಲಿಕ್ಕೆ ನಮಗೇನು ಪ್ರಯಾಸ ಏನಿಲ್ಲ. ಸಣ್ಣ ಮಕ್ಕಳಾದರೆ ಸ್ವಲ್ಪ ಕಷ್ಟ, ದೊಡ್ಡವರಾದರೆ ಅನಾಯಾಸವಾಗಿ ಒಂದು ಹೆಜ್ಜೆ ಇಟ್ಟು ದಾಟಿ ಬಿಡ್ತಾರೆ. ಅಷ್ಟೇ ಸಲೀಸಾಗಿ ಮುಖ್ಯಪ್ರಾಣ ದೇವರು ಈ ಸಪ್ತ ಸಾಗರಗಳನ್ನು ಸಪ್ತದ್ವೀಪವನ್ನು ದಾಟ್ತಾರೆ. ಇದು ವಾಯುದೇವರ ತುಂಬ ಯೋಗ್ಯತೆ. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ. ಮಧ್ವಾಚಾರ್ಯರು ವೇದವ್ಯಾಸ ದೇವರನ್ನು ನೋಡಲಿಕ್ಕೆ ಹೋದಾಗ ಹಿಮವತ್ ಪರ್ವತದಲ್ಲಿ ಅವರನ್ನು ಹಿಂಬಾಲಿಸಿದವರು ಸತ್ಯತೀರ್ಥರು. ಅವರು ನೋಡಿ ಹೇಳ್ತಾರೆ, ಏನು ನಮ್ಮ ಆಚಾರ್ಯರ ಸಾಮರ್ಥ್ಯ, ಒಂದು ಕಾಲನ್ನು ಅವರು ಒಂದು ಬೆಟ್ಟದ ಮೇಲೆ ಇಟ್ಟರೆ ಇನ್ನೊಂದು ಕಾಲನ್ನು ಇನ್ನೊಂದು ಬೆಟ್ಟದ ಮೇಲೆ. ಇವತ್ತು ನಾವು ಅದನ್ನು ಲೆಕ್ಕ ತಗೊಳ್ಳೋದಾದರೆ ಹೀಗೆ ಬೇಕಾದ್ರೆ ಇಟ್ಕೋಬೋದು. ಬೆಂಗಳೂರಲ್ಲಿ ಒಂದು ಕಾಲು, 2ನೇ ಹೆಜ್ಜೆ ಬಾಂಬೆಯಲ್ಲಿ, 3ನೇ ಹೆಜ್ಜೆ ಮುತ್ತೆಲ್ಲೋ ಬರೋಡಾನೋ ಅಹಮದಾಬಾದೋ, ಹೀಗೆ ಅವರು ಅನಾಯಾಸವಾಗಿ ಪಾದವನ್ನು ಬೆಳೆಸ್ತಾರೆ ಅಂತ. ಸಪ್ತ ಸಾಗರಗಳನ್ನು ದಾಟುವವರಿಗೆ, ಸಪ್ತ ದ್ವೀಪಗಳನ್ನು ದಾಟುವವರಿಗೆ ಇದು ಯಾವುದು ದೊಡ್ಡದು? ಹಿಂದೆ ಹೇಳಿದಂತೆ ಮೇರು ಪರ್ವತವನ್ನೇ ನುಂಗುವವನಿಗೆ ಒಂದು ಸಣ್ಣ ಹಾಲನ್ನೋ ಅಥವಾ ಒಂದು ಯಾವುದೋ ಸಕ್ಕರೆ ಅಚ್ಚನ್ನು ನುಂಗಿದ್ರು ಅಂದರೆ ಏನು ದೊಡ್ಡದು ಅಂತ. ಏಕದಿಂದ ಹಾರುವನು ಮುಂದಿದ್ದ ಕಾಲುವೆಯ ನಿಂದು ತಾ ದಾಟಿದಂತೆ ಮಂದಮತಿಗಳ ಮನಕ್ಕೆ ಏನೆಂದೋ. ಎಲ್ಲೋ ದೇವ, ಮಂದಮತಿಗಳಿಗೆ ಇದು ಯಾವುದು ಗೊತ್ತಾಗೋದಿಲ್ಲ, ಅವರು ಏನೇನೋ ಆಡ್ಕೊಳ್ತಾರೆ, ಆಡ್ಕೊಳ್ಳಿ. ವಾಯುದೇವರ ಯೋಗ್ಯತೆ ತುಂಬ ದೊಡ್ಡದು. ಸುಂದರಾಂಗನೇ ಸುಖದಿಂದ ಪೂರಿತ ವಾಯುನಂದನ, ನೀನು ಸುಂದರವಾದ ಶರೀರ, ಏನು ಪ್ರತಿಮಾಲಕ್ಷಣ ದರ್ಶನಾಯ ಲಕ್ಷ್ಯಂ ಅಂತಾರೆ. ಅವತ್ತಿನ ಕಾಲದಲ್ಲಿ ಮಧ್ವಾಚಾರ್ಯರನ್ನು ನೋಡಿ ಯಾವುದಾದ್ರು ಪ್ರತಿಮೆಯನ್ನು ಮಾಡಬೇಕು ಅಂದರೆ ಮಧ್ವರನ್ನು ನೋಡಿ ಅದರಂತೆ ಮಾಡಿಬಿಡಪ್ಪ ಅನ್ನೋರಂತ. ಅಷ್ಟು 32 ಲಕ್ಷಣೋಪೇತಾನ, 32 ಲಕ್ಷಣದಿಂದ ಲಕ್ಷಿತರಾದವರು. ಸುಖದಿಂದ ಪೂರಿತ, ಸರ್ವ ಸುಖಗಳಿಂದಲೂ ನೀವು ತುಂಬಿದವರು. ವಾಯುನಂದನ, ವಾಯುದೇವರ ಮಗನಾಗಿ ಅವತಾರ ಮಾಡಿದ ಹನುಮ, ರಾಮನಿಂದ ಆಲಿಂಗನ ಪಡೆದೆ. ಏನು ರಾಮಚಂದ್ರ ದೇವರಿಗೆ ಇಷ್ಟು ಆನಂದ ಆಗಿ, ನಾನು ನಿನಗೇನು ಕೊಡಬೇಕು, ನಿನಗೆ ಕೊಡಲಿಕ್ಕೇನೂ ಇಲ್ಲ, ಬಾ
ನಾನು ನಿನಗೆ ಆಲಿಂಗನವನ್ನೇ ಕೊಡ್ತೇನೆ. ಸಹಭೋಗ ಅನನ್ಯ ಲಭ್ಯಮಸ್ಮೈ ಹನುಮದ್ ರೂಪವತೆ ದದೌ ಪುರಾಹಿ ಅಂತ ಮಧ್ವರಿಗೂ ಆಲಿಂಗನವನ್ನು ಕೊಟ್ಟಿದ್ದಾರೆ. ಅದು ಹನುಮಂತನಿಗೆ ಕೊಟ್ಟದ್ದಂತೆ ಕೊಟ್ಟರು ಅಂತ ಹೇಳ್ತಾರೆ. ಹಾಗಾಗಿ ಹನುಮಂತ ದೇವರಿಗೆ ಆಲಿಂಗನವನ್ನು ಶ್ರೀರಾಮಚಂದ್ರ ಕೊಟ್ಟ, ಸಹಭೋಗವನ್ನು ಕೊಟ್ಟ, ಪಡೆದೆ ಬಂದು ವಂದಿಸಿದೆ. ಗೋಪೀಕಂದಗೆ ಭೀಮ ನಂದಮಾರುತಿ. ಇನ್ನು ಭೀಮಾವತಾರದಲ್ಲಿ ಗೋಪಿಯ ಕಂದನಾಗಿ ಅವತಾರ ಮಾಡಿದ ಕೃಷ್ಣ, ಅದೇ ರಾಮನೇ ಕೃಷ್ಣನಾಗಿ ಬಂದಾಗ ಅವನಿಗೆ ನಮಿಸಿ ಅವನನ್ನು ಗುರುವನ್ನಾಗಿ ಸ್ವೀಕರಿಸಿ ಆನಂದಪಡಿಸಿ, ಆನಂತರದಲ್ಲಿ ವ್ಯಾಸನಿಂದ ತತ್ವಗಳೆಲ್ಲ ಅಂದದಿ ಓದುವ ಅಮರೇಂದ್ರ ವಂದಿತ ಮಧ್ವ. ವೇದವ್ಯಾಸ ದೇವರ ಬಳಿಯಲ್ಲಿ ಮಧ್ವಾಚಾರ್ಯರಾದಾಗ ಹೋಗಿ ವೇದವ್ಯಾಸರ ದೇವರ ಬಳಿಯಲ್ಲಿ ಓದಿದ್ರಂತೆ. ವೈದೇವರು ಸರ್ವಜ್ಞರು, ಓದೋದು ಬೇಕಾಗಿಲ್ಲ, ಜಗತ್ತಿಗೆ ತಿಳಿಸ್ಬೇಕು. ಎರಡು ಕಾರಣದಿಂದ ಓದಿದ್ರಂತೆ. ನಿಮ್ಮ ಬಾಯಿಂದ ಹೊಸದಾಗಿ ಬರುತ್ತೆ ಅಂತ. ಸುಮಧ್ವವಿಜಯದಲ್ಲಿ ಒಂದು ಮಾತಿದೆ. ಮಧ್ವಾಚಾರ್ಯರು ಓದಿದ್ರು. ಏನು ಓದಿದ್ರು? ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋತ್. ಅದನ್ನು ಕೇಳಿದ್ರು. ಯಾಕೆ? ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ. ತಿಳಿದರೂ ಮತ್ತೊಮ್ಮೆ ತಿಳಿಯುವ, ಎಷ್ಟು ತಿಳಿದರೂ ಕಡಿಮೆ ಅಂತ ಜಗತ್ತಿಗೆ ತೋರಿಸುವ ಅಂತ. ಹೀಗಾಗಿ ಅವರು ಅದ್ಭುತವಾಗಿ ವೇದವ್ಯಾಸ ದೇವರಿಂದ ಶಾಸ್ತ್ರವನ್ನು ತಿಳಿದು ನಂತರದಲ್ಲಿ ಅಮರೇಂದ್ರ ವಂದಿತ, ಅಮರೇಂದ್ರರು ದೇವಶ್ರೇಷ್ಠರಿಂದ ವಂದಿತವಾದ ಮಧ್ವ, ಹೇ ತಂದೆ ಮಧ್ವಾಚಾರ್ಯರೇ ತಂದೆ, ಎನ್ನ ಭಿನ್ನಹ ಒಂದು ಲಾಲಿಸುವುದು. ದಯಮಾಡಿ ನಾನು ನಿನ್ನಲ್ಲಿ ಬೇಡೋದು, ನನ್ನ ಮಾತೊಂದು ಕೇಳಿಸ್ಕೋಪ. ಏನು? ಮಧ್ವಾಚಾರ್ಯರಂದರು, ಏನು ನಿನ್ನ ಬಯಕೆ? ಏನು ಬೇಕು ಹೇಳು. ಏನಂದರೆ, ಒಂದಿ ಭೂಪತಿಯ ಮನದಿಚ್ಛೆ ಬೇಡಿದಂತೆ ಇಂದು ಬೇಡುವೆ. ಒಬ್ಬ ರಾಜನನ್ನು ನಾನು ಭೇಟಿಯಾಗಿದ್ದೇನೆ. ರಾಜ ನನಗೊಂದು ಆಪ್ಷನ್ ಕೊಟ್ಟಿಯಾನೆ, ನಿನಗೇನು ಬೇಕೋ ಕೇಳು ನಾನು ಕೊಡ್ತೇನೆ ಅಂತ. ಅವನು ಅಭಯವನ್ನು ಕೊಟ್ಟಿಯಾನೆ, ಇವತ್ತೆಲ್ಲವನ್ನು ನಾನು ಕೊಡ್ತೇನೆ ಅಂತ. ನಾನು ಭೂಪತಿಯನ್ನು ಹೊಂದಿದಾಗ ಮನದಿಚ್ಛೆ ಬೇಡಿದಂತೆ, ಮನಸ್ಸೋ ಇಚ್ಛೆ ಬೇಡ್ತೇನಲ್ಲ, ಇಂದು ಬೇಡುವೆ, ಮನದಿಂದ ಮನಪೂರ್ವಕವಾಗಿ ಬೇಡ್ತೇನೆ. ಏನಂತ? ಏನು ಬೇಕು ನಿನಗೆ? ವಂದನೆ ಮಾಡುವೆ, ನಿನಗೆ ನಮಿಸ್ತೇನಪ್ಪ, ದಯಮಾಡಿ ನನ್ನ ಮನದ ಇಚ್ಛೆಯನ್ನು ಪೂರೈಸು. ಇದು ನಾವೆಲ್ಲ ಕೇಳಬೇಕಂತೆ ಮುಖ್ಯ ಪ್ರಾಣದೇವರಲ್ಲಿ. ಹೇ ಪ್ರಾಣದೇವರೇ, ನನ್ನ ಮನಸ್ಸಿನ ಈ ಒಂದು ಇಚ್ಛೆಯನ್ನು ಪೂರೈಸು. ಯಾವುದದು ಇಚ್ಛೆ? ಕುಂದದೆ ಎನ್ನೊಳಿಪ್ಪ ಮಂದಮತಿಯ ಕಳೆವಾದೆಂದು ದಯಮಾಡಿ ದಯಮಾಡಿ ನನ್ನಲ್ಲಿರುವ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡು. ಸುಮಧ್ವ ವಿಜಯದ ಕಡೆಯ ಪದ್ಯದ ಮುಂಚೆ ಇರುವ ಪದ್ಯದಲ್ಲೇ ಈ ಮಾತನ್ನು ಕೇಳಿದ್ದಾರೆ. ಸುದೃಶನ್ನು ಜಯ ಜಯ, ಒಳ್ಳೆಯ ಜ್ಞಾನವನ್ನು ಕೊಡಿ ನೀವು, ಜ್ಞಾನದ ಬೆಳಕನ್ನು ನನ್ನಲ್ಲಿ ಹಚ್ಚುವಂತೆ ಮಾಡಿ, ಅಜ್ಞಾನದ ಕತ್ತಲೆಯನ್ನು ಓಡಿಸಿ. ಹೀಗಾಗಿ ಮಂದಮತಿ ಕಳೆವಾದೆಂದು ಇಂದೀವರಾಕ್ಷ ಹೃದಯ ಮಂದಿರದೊಳು ನಿನ್ನ ಅಂದವಾದ ರೂಪ ಇಂದು ತೋರುವುದೆನಗೆ. ಭಗವಂತ, ನಿನ್ನ ಸುಂದರವಾದ ರೂಪ ನನಗೆ ಕಾಣಬೇಕು. ಈಗ ಯಾಕೆ ಕಾಣ್ತಾ ಇಲ್ಲ ಅಂದರೆ, ಅಜ್ಞಾನವೆಂಬ ಕತ್ತಲೆ ಇದೆ. ಆ ಅಜ್ಞಾನವೆಂಬ ಕತ್ತಲೆಯನ್ನು ನಾನು ಓಡಿಸ್ತೇನೆ. ಅದನ್ನು ಓಡಿಸಬೇಕಾದರೆ ಮಧ್ವಾಚಾರ್ಯರನ್ನು ಬೇಡ್ಕೊಳ್ತೇನೆ. ಮಧ್ವಾಚಾರ್ಯರೇ, ನೀವು ಜ್ಞಾನ ಸೂರ್ಯರು. ಯಾಕೆ ಅಂದರೆ ನಿಮ್ಮ ಬಗ್ಗೆ ಹೇಳ್ತಾ, ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಬಗ್ಗೆ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ, ಸೂರ್ಯ 3 ಲೋಕದಲ್ಲಿ ಬೆಳಗ್ತಾನೆ, ಮಧ್ವಾಚಾರ್ಯರು 14 ಲೋಕದಲ್ಲೂ ಬೆಳಗುವ ಸೂರ್ಯ. ಸೂರ್ಯ ಹೊರಗಿನ ಕತ್ತಲನ್ನು ಕಳೆದು ಪದಾರ್ಥ ಕಾಣುವಂತೆ ಮಾಡಿದರೆ, ಮಧ್ವರೆಂಬ ಸೂರ್ಯರು ಒಳಗಿನ ಕತ್ತಲೆಯನ್ನೂ ಕಳೀತಾರೆ. ನನಗೆ ಒಳಗಿನ ಕತ್ತಲೆ ತುಂಬ ಬಾಧಿಸ್ತಾ ಇದೆ. ಹೊರಗಿನ ಕತ್ತಲೆಯನ್ನು ನಾನು ಕಳ್ಕೊಳ್ಳಿಕ್ಕೆ ಈಗೆಲ್ಲ ಬೇಕಾದಷ್ಟು ಲೈಟ್ಸ್ ಇದೆ, ನನ್ನ ಮೊಬೈಲಲ್ಲಿ ಟಾರ್ಚ್ ಇದೆ, ಅದೇನು ತೊಂದರೆ ಇಲ್ಲ. ಆದರೆ ಒಳಗಿನ ಕತ್ತಲು ಅದು ಕಳೀಲಿಕ್ಕೆ ಯಾವ ಟಾರ್ಚು ಇಲ್ಲ. ಮಧ್ವಾಚಾರ್ಯರೇ, ನೀವೇ ಆದರ್ಶಂ ಗುಣಗಣ ದರ್ಶನ, ದೇವರನ್ನು ಕಾಣಲಿಕ್ಕೆ ಒಂದು ಕನ್ನಡಿ ಮಾಡಿಕೊಟ್ಟಿರಲ್ಲ, ಬೂದು ಕನ್ನಡಿಯನ್ನು ಸರ್ವಮೂಲ ಗ್ರಂಥಗಳು, ಆ ಬೆಳಕು ನನ್ನಲ್ಲಿ ಹರಿಲಿ, ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿರುವ ಭಗವಂತನ ರೂಪ ನನಗೆ ಕಾಣಲಿ ಅಂತ ನಿಮ್ಮನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅಂದವಾದ ರೂಪ ಇಂದು ತೋರುವುದೆನಗೆ, ಸಿಂಧು ಶಯನ ಸಿರಿ ವೇಣುಗೋಪಾಲನು ನಿಂದು ನಿನ್ನೋಳು ಲೀಲಾ ಒಂದೊಂದು ಮಾಳ್ಪ ಚಿತ್ರ ಅಂತ. ಸಿರಿ ವೇಣುಗೋಪಾಲ ನಿನ್ನಲ್ಲಿ ನಿಂತು
ಚಿತ್ರ ವಿಚಿತ್ರವಾದ ವ್ಯಾಪಾರವನ್ನು ಮಾಡ್ತಾರೆ ಅಂತ ಸುಳಾದಿಯನ್ನು ಮುಗಿಸ್ತಾ, ಸುಳಾದಿಯಲ್ಲಿ ಕಡೆಗೆ ಜತೆ ಅಂತ, ಅದು ಸುಳಾದಿಯ ಜಿಸ್ಟ್ ಅಂತದು. ಫೈನಲ್ಲಾಗಿ ಏನು ಕೇಳಬೇಕು, ಇಷ್ಟೆಲ್ಲ ಸುಳಾದಿಯಲ್ಲಿ ಇಷ್ಟನ್ನು ಇಷ್ಟನ್ನಾದರೂ ಕೇಳು ಅಂತ. ಏನದು? ಪವನ ನಿನ್ನಯ ಪದ ಪೊಂದಿದ ಮನುಜನು ಜವನ ಪೂರಕೆ ಸಲ್ಲ ವೇಣು ಗೋಪಾಲ ಬಲ್ಲ. ರಾಘವೇಂದ್ರ ಸ್ವಾಮಿಗಳು ಕಡೆಗೆ ಹೇಳ್ತಾರೆ, ಹೇ ಪವನ ವಾಯುದೇವ, ನಿನ್ನಯ ಪಾದವನ್ನು ಗಟ್ಟಿಯಾಗಿ ಯಾರು ಹೊಂದಿದಾನೆ, ಭಜಿಸಿದಾನೆ, ಹಿಡ್ಕೊಂಡಿಯಾನೆ, ಅಂಥ ಮನುಜ ಯಮಧರ್ಮರಾಜನ ಪುರಕ್ಕೆ ಹೋಗೋದಿಲ್ಲ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ. ಯಾಕೆ? ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ತೋರೋ ಮಾರ್ಗವ ಬಿಡಬೇಡಿ ಬಿಟ್ಟು ಕೆಡಬೇಡಿ. ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ತೋರುವ ಈ ಮಧ್ವಾಚಾರ್ಯರನ್ನು ಬಿಡಬೇಡಿ ಅಂತ ಆ ಪುರಂದರದಾಸರು ಆಡಿದ ಮಾತನ್ನೇ ರಾಘವೇಂದ್ರ ಸ್ವಾಮಿಗಳು ಶಾಸ್ತ್ರದಲ್ಲಿ ಹೇಳಿದ ಮಾತುಗಳನ್ನು, ಪವನನ ಸಿದ್ಧಾಂತವನ್ನು ಯಾರು ಗಟ್ಟಿಯಾಗಿ ಹಿಡಿದಿದ್ದಾನೆ, ಮಧ್ವರನ್ನು ಯಾರು ಗಟ್ಟಿಯಾಗಿ ನಂಬಿದ್ದಾರೆ, ಅವನು ಜವನಪುರಕ್ಕೆ ಹೋಗಲ್ಲ, ಯಮನಪುರಕ್ಕೆ. ಇದು ಈ ಸುಳಾದಿಯ ಔಟ್ಪುಟ್. ಹಾಗಾಗಿ ನಾವು ನೀವೆಲ್ಲರೂ ಯಮಧರ್ಮರಾಜನ ತೊಂದರೆಗೆ ಒಳಗಾಗಬಾರ್ದು, ಭಗವಂತನ ಅನುಗ್ರಹ ಆಗಬೇಕು ಅಂತಂದರೆ ಈ ಸುಳಾದಿಯಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಿದಂತೆ, ಅವರು ನಮ್ಮಲ್ಲಿ ನಿಂತು ಆಡಿಸಿದಂತೆ, ಅವರು ನುಡಿಸಿದಂತೆ ನುಡಿದು, ಅವರ ಗ್ರಂಥಗಳಲ್ಲಿ ನುಡಿದಂತೆ ನಾವು ತಿಳಿದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳ್ತಾ, ಈ ಒಂದು ಸೇವೆಯನ್ನು ಜ್ಞಾನಗಮ್ಯದ ಮುಖಾಂತರ ಮಾಡಿದಂತಹ ಶ್ರೀಮತಿ ನಿರಿಖಿ ಭಾರತೀದೇವಿ ಹಾಗೂ ಶ್ರೀ ನಿರಿಖಿ ಪ್ರಾಣೇಶ್ ರಾವ್ ಮತ್ತು ಅವರ ಸಮಸ್ತ ಕುಟುಂಬದವರು, ಆ ಸಮಗ್ರ ಕುಟುಂಬದವರಿಗೆ ವಾಯುದೇವರ ಅಂತರ್ಯಾಮಿಯಾದ ಭಗವಂತ ಒಳ್ಳೆಯ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಕಾಪಾಡಲಿ. ಹೇಳಿದ ನಮಗೂ ಕೇಳಿದ ನಿಮಗೂ ಅನುಗ್ರಹ ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.